ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಡ್ರಗ್ಸ್ ಕೇಸ್ ಆರೋಪಿ ಆದಿತ್ಯ ಆಳ್ವಾ ಮನೆ ಮೇಲೆ ರೇಡ್ ಆಗಿದೆ. ಸಿಸಿಬಿ ಅಧಿಕಾರಿಗಳು ಆದಿತ್ಯ ಆಳ್ವಾ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಸರ್ಚ್ ವಾರೆಂಟ್ ಅನ್ನ ಪಡ್ಕೊಂಡೇ ಸಿಸಿಬಿ ಅಧಿಕಾರಿಗಳು ಈ ದಾಳಿಯನ್ನ ಮಾಡಿರೋದು. ಯಾವಾಗ ಆದಿತ್ಯ ಆಳ್ವಾ ಹೆಸರು ಕೂಡ ಈ ಕೇಸಲ್ಲಿ ತಗಲಾಕೊಳ್ತು, ಈತನು ಕೂಡ ಆರೋಪಿ ಅಂತ ಸುದ್ದಿ ಬಂತು, ಈತನ ಮೇಲೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಯಿತು. ಆ ಟೈಮ್ನಲ್ಲೂ ಕೂಡ ಆದಿತ್ಯ ಆಳ್ವಾ ತಲೆಮರೆಸಿಕೊಂಡಿದ್ದಾನೆ. ಹಾಗಾಗಿ ಸರ್ಚ್ ವಾರೆಂಟ್ ಪಡೆದು ಈಗ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಹೆಬ್ಬಾಳ ಸಮೀಪದ ಆದಿತ್ಯ ಆಳ್ವಾ ಮನೆ ಮೇಲೆ ಈಗ ರೇಡ್ ಆಗಿರೋದು. ಇನ್ನು ಆದಿತ್ಯ ಆಳ್ವಾ ಮತ್ಯಾರೂ ಅಲ್ಲ, ಮಾಜಿ ಸಚಿವ ಜೀವರಾಜ್ ಆಳ್ವಾ ಅವರ ಪುತ್ರ. ಪ್ರಕರಣ ದಾಖಲಾದ ಮೇಲೆ ಈತ ನಾಪತ್ತೆ ಆಗಿದ್ದ. ಇನ್ಸ್ಪೆಕ್ಟರ್ ಪುನೀತ್ ನೇತೃತ್ವದಲ್ಲಿ ಆಳ್ವಾ ಮನೆ ಮೇಲೆ ದಾಳಿ ಆಗಿದೆ. ಇನ್ನು ಬಾಲಿವುಡ್ ನಟ ವಿವೇಕ್ ಒಬೆರಾಯ್ ಬಾಮೈದ ಆದಿತ್ಯ ಆಳ್ವಾ ಹೆಬ್ಬಾಳದ ಹೌಸ್ ಆಫ್ ಲೈಫ್ ಮನೆ ಮೇಲೆ ಈಗ ದಾಳಿ ಆಗಿರೋದು. ಸರ್ಚ್ ವಾರೆಂಟ್ ಎಲ್ಲ ಪಡ್ಕೊಂಡೆ ಸಿಸಿಬಿ ಅಧಿಕಾರಿಗಳು ಈ ರೇಡ್ ಅನ್ನ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಪುನೀತ್ ನೇತೃತ್ವದಲ್ಲಿ ಆಳ್ವಾ ಮನೆ ಮೇಲೆ ರೇಡ್ ಆಗಿರೋದು. ಈಗ ಆರೋಪಿಗಳನ್ನ ನಿರಂತರವಾಗಿ ವಿಚಾರಣೆಗೊಳಪಡಿಸಿ ರಾಗಿಣಿ ಜೈಲ್ ಪಾಲಾಗಿದ್ದಾಯಿತು. ರಾಗಿಣಿ ಸೇರಿದಂತೆ ಇತರೆ ಆರೋಪಿಗಳು ಈಗ 3 ಜನರ ವಿಚಾರಣೆ ಇವತ್ತು ಮತ್ತೆ ಆಗುತ್ತೆ. ಸಿಸಿಬಿ ತನ್ನ ಕಸ್ಟಡಿಗೆ ಪಡ್ಕೊಂಡಿದೆ. ಸಂಜನಾ ಸೇರಿದಂತೆ, ರವಿಶಂಕರ್ ಸೇರಿದಂತೆ ವೀರೇನ್ ಖನ್ನಾ ವಿಚಾರಣೆ ಎಲ್ಲ ಆಗುತ್ತೆ, ಕಂಟಿನ್ಯೂ ಆಗುತ್ತೆ. ಬಟ್ ಆದಿತ್ಯ ಆಳ್ವಾ ಎಲ್ಲಿ? ಈ ಪ್ರಶ್ನೆ ಮೊನ್ನೆಯಿಂದಲೂ ಕೂಡ ಕಾಡ್ತಾ ಇತ್ತು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್, ಯಾವಾಗ ವಿಚಾರ ಗೊತ್ತಾಯ್ತು? ಆ ಟೈಮ್ನಿಂದ ಆದಿತ್ಯ ಆಳ್ವಾ ಕಾಣಿಸ್ತಿಲ್ಲ, ಮುಂಬೈನಲ್ಲಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಸುದ್ದಿ ಇತ್ತು. ಬಟ್ ಇಲ್ಲಿ ತನಕ ಕರೆಕ್ಟಾಗಿ ಮಾಹಿತಿ ಸಿಕ್ಕಿರಲಿಲ್ಲ. ಈಗ ಸರ್ಚ್ ವಾರೆಂಟ್ ಪಡೆದು ರೇಡ್ ಆಗಿದೆ ಮನೆಯಲ್ಲಿ. ಸೊ ಎಷ್ಟು ಜನ ಅಧಿಕಾರಿಗಳು ಹೋಗಿದ್ದಾರೆ, ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಶರ್ಮಿತಾ, ಯಾವಾಗ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಆದಿತ್ಯ ಆಳ್ವಾ ಮೇಲೆ ಒಂದು ಎಫ್ಐಆರ್ ದಾಖಲಾಯಿತು. ಎಫ್ಐಆರ್ ದಾಖಲಾದ ನಂತರ ಆದಿತ್ಯ ಆಳ್ವಾ ಪರಾರಿಯಾಗಿದ್ರು. ಇದುವರೆಗೂ ಕೂಡ ಅಷ್ಟೇ ಸಿಸಿಬಿ ಅಧಿಕಾರಿಗಳು ಸಾಕಷ್ಟು ಆತನಿಗೋಸ್ಕರ ಹುಡುಕಾಟನ ನಡೆಸಿದ್ರು. ಜೊತೆಗೆ ಆತ ಬಾಂಬೆಯಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಕೆಲವೊಂದು ಮಾಹಿತಿ ಇತ್ತು. ಆದ್ರೂ ಕೂಡ ಅಧಿಕಾರಿಗಳು ಅಲ್ಲಿಯೂ ಹೋಗಿ ಕೆಲವೊಂದಷ್ಟು ಹುಡುಕಾಟ ನಡೆಸಿದ್ರು. ಆದ್ರೆ ಯಾವುದೂ ಆತನ ಸುಳಿವು ಪತ್ತೆ ಆಗಿರ್ಲಿಲ್ಲ. ಕೊನೆಗೆ ಆತನ ಜೊತೆ ಸಾಕಷ್ಟು ಜನರ ಸಂಪರ್ಕ ಇರುವಂತದ್ದು ಕೂಡ ಈಗಾಗಲೇ ಸಿಸಿಬಿ ಪೊಲೀಸರ ಒಂದು ತನಿಖೆ ವೇಳೆ ಬಯಲಾಗಿತ್ತು. ಇದೇ ಒಂದು ಕಾರಣವಾಗಿ ಇಟ್ಕೊಂಡು ಇವತ್ತು ಮುಂಜಾನೆ ಇನ್ಸ್ಪೆಕ್ಟರ್ ಪುನೀತ್ ನೇತೃತ್ವದಲ್ಲಿ ಸಿಸಿಬಿ ಅಧಿಕಾರಿಗಳು ಹೆಬ್ಬಾಳದ ಬಳಿ ಇರುವಂತಹ ಆದಿತ್ಯ ಆಳ್ವಾ ಮನೆಯ ಮೇಲೆ ಸರ್ಚ್ ವಾರೆಂಟ್ ಪಡೆದು ಈಗಾಗಲೇ ದಾಳಿಯನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಮನೆಯನ್ನೆಲ್ಲವನ್ನೂ ಕೂಡ ಅಷ್ಟೇ ಶೋಧವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಹಿಂದೆ ಕೂಡ ಅಷ್ಟೇ ರಾಗಿಣಿ ಆಗಿರ್ಬೋದು ಅಥವಾ ಸಂಜನಾ ಮನೆ ಮೇಲೆ ಕೂಡ ದಾಳಿ ನಡೆಸಿದಂತ ಸಂದರ್ಭ ಒಂದಿಷ್ಟು ಎವಿಡೆನ್ಸ್ ಗಳಂತ ಸಿಸಿಬಿ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಆದ್ರೆ ಈಗ ಆದಿತ್ಯ ಆಳ್ವಾ ಮನೆ ಮೇಲೆ ಕೂಡ ಅಷ್ಟು ಈಗಾಗಲೇ ದಾಳಿಯನ್ನ ಮಾಡಿದ್ದು. ಅಧಿಕಾರಿಗಳು ಮನೆಯಲ್ಲಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಆದಿತ್ಯ ಆಳ್ವಾ ಇಲ್ಲದೆ ಇರ್ಬೋದು, ಆದ್ರೆ ಆತನ ರೂಮ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಷ್ಟೇ ಸರ್ಚ್ ಮಾಡ್ತಿದ್ದಾರೆ. ಯಾಕಂದ್ರೆ ಆದಿತ್ಯ ಆಳ್ವಾ ಅವರ ಭಾವ ವಿವೇಕ್ ಒಬೆರಾಯ್ ಆಗಿದ್ದಾರೆ. ಬಾಲಿವುಡ್ ನಲ್ಲಿ ಸಾಕಷ್ಟು ಹೆಸರು ಗಳಿಸಿರುವಂತ ವ್ಯಕ್ತಿ. ಜೊತೆಗೆ ಕೆಲವೊಂದು ಪಾರ್ಟಿಗಳಲ್ಲಿ ಆದಿತ್ಯ ಆಳ್ವಾ ಜೊತೆ ವಿವೇಕ್ ಒಬೆರಾಯ್ ಕೂಡ ಅಷ್ಟೇ ಕಾಣಿಸ್ಕೊಂಡಿರುವಂತಹ ಫೋಟೋಗಳು ಈಗಾಗಲೇ ಸಿಸಿಬಿ ಅಧಿಕಾರಿಗಳಿಗೆ ಲಭ್ಯವಾಗಿದೆ. ಆ ನಿಟ್ಟಿನಲ್ಲಿ ಕೆಲವೊಂದು ಪಾರ್ಟಿಗಳಲ್ಲಿ ಕೂಡ ಸಾಕಷ್ಟು ಜನರು ಈತನ ಜೊತೆ ಫೋಟೋಗಳನ್ನ ತೆಗೆದುಕೊಂಡಿದ್ರು. ಇವರು ಒಂದು ವೀರೇನ್ ಖನ್ನಾ ಆಗಿರ್ಬೋದು, ಆದಿತ್ಯ ಆಳ್ವಾ ಆಗಿರ್ಬೋದು, ರಾಗಿಣಿ ಆಗಿರ್ಬೋದು, ಸಂಜನಾ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಷ್ಟೇ ಸಾಕಷ್ಟು ಪಾರ್ಟಿಗಳಿಗೆ ಜೊತೆಯಾಗಿ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಈಗಾಗಲೇ ಸಿಸಿಬಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಇದೇ ಒಂದು ಕಾರಣಕ್ಕೋಸ್ಕರ ಈತನಿಗೂ ಕೂಡ ಅಷ್ಟೇ ಸಾಕಷ್ಟು ಇಂಟರ್ಲಿಂಕ್ ಇರುವಂತದ್ದು ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿರುವಂತ ಹಿನ್ನೆಲೆಯಲ್ಲಿ ಏನಾದ್ರೂ ಎವಿಡೆನ್ಸ್ ಸಿಗಬಹುದು ಅನ್ನೋದು ಒಂದು ಕಾರಣಕ್ಕೂ ಮನೆ ಮೇಲೆ ರೈಡ್ ಮಾಡಿದ್ದಾರೆ. ಯಾಕಂದ್ರೆ ಆದಿತ್ಯ ಆಳ್ವಾ ಏನಾದ್ರೂ ಸಿಕ್ಕಿದ್ದಂತ ವೇಳೆಯಲ್ಲಿ ಆತನ ವಿಚಾರಣೆಗೆ ಒಳಪಡಿಸ್ತಾ ಇದ್ರು. ಆದ್ರೆ ಆದಿತ್ಯ ಆಳ್ವಾ ತಲೆಮರೆಸಿಕೊಂಡಿರುವಂತ ಒಂದು ಕಾರಣಕ್ಕೋಸ್ಕರ ಯಾವುದೇ ಒಂದು ಎವಿಡೆನ್ಸ್ ಕೂಡ ಅಷ್ಟೇ ಕೊಲಾಪ್ಸ್ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಅವರ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದರೆ ಸದ್ಯಕ್ಕೆ ದಾಳಿ ಕೂಡ ಮುಂದುವರೆದಿದ್ದು ಬಹುತೇಕ ಏನ್ ಸಿಗುತ್ತೆ ಏನು ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ಬಹುತೇಕ ದಾಳಿ ಆದಂತ ಬಳಿಕ ಮಾಹಿತಿ ನೀಡಲಿದ್ದಾರೆ. ಶರ್ಮಿತಾ, ಅಂದ್ರೆ ಈಗ ಆದಿತ್ಯ ಎಲ್ಲಿದ್ದಾರೆ, ಏನು ಎತ್ತ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಿದ್ಯಾ ಮೇಲ್ನೋಟಕ್ಕೆ? ಸಿಸಿಬಿ ಅಧಿಕಾರಿಗಳು ಹೇಳುವಂತ ಮಾಹಿತಿ ಪ್ರಕಾರವಾಗಿ ಆದಿತ್ಯ ಆಳ್ವಾದ ಬಗ್ಗೆ ಸುಳಿವೇ ಇಲ್ಲ. ಯಾಕಂದ್ರೆ ಆತ ಬಳಸ್ತಿದ್ದಂತಹ 2 ಮೊಬೈಲ್ ಫೋನ್ಗಳು ಈಗಾಗಲೇ ಸ್ವಿಚ್ ಆಫ್ ಆಗಿದೆ. ಜೊತೆಗೆ ಕೆಲವೊಂದು ಮೂಲಗಳ ಪ್ರಕಾರ ಆತ ಬಾಂಬೆಯಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಅಲ್ಲಿಗೂ ಕೂಡ ಅಷ್ಟೇ ಒಂದು ಸಿಸಿಬಿ ತಂಡ ಒಂದು ಕಳಿಸ್ಕೊಟ್ಟಿದ್ರು. ಆದ್ರೂ ಕೂಡ ಆತನ ಪತ್ತೆ ಆಗಿರ್ಲಿಲ್ಲ. ಈಗ ಆ ಒಂದು ಕಾರಣಕ್ಕೋಸ್ಕರ ಮನೆ ಮೇಲೆ ಸರ್ಚ್ ಮಾಡಿ ರೈಡ್ ಅನ್ನ ಮಾಡಿದ್ದಾರೆ. ರೈಡ್ ಆದಂತ ಬಳಿಕ ಬಹುತೇಕ ಫ್ಯಾಮಿಲಿ ಅವರನ್ನು ಕೂಡ ಸಿಸಿಬಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅಂತ ಕರೆತರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕಂದ್ರೆ ಶೇಖ್ ಫಜೀಲ್ ಅನ್ನ ಮನೆ ಮೇಲೆ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅಷ್ಟೇ ಆತ ತಲೆಮರೆಸಿಕೊಂಡಿದ್ದ. ಅವರ ಬ್ರದರ್ ಮತ್ತೆ ಅವರ ಅಮ್ಮ ಇಬ್ಬರನ್ನು ಕೂಡ ಸಿಸಿಬಿ ಅಧಿಕಾರಿಗಳು ಕಚೇರಿಗೆ ತಂದು ನಿಮ್ಮ ಮಗ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಎನ್ಕ್ವೈರಿಯನ್ನು ಕೂಡ ನಡೆಸಿದ್ರು. ಅದೇ ರೀತಿ ಆದಿತ್ಯ ಆಳ್ವಾ ಮನೆ ಮೇಲೆ ಕೂಡ ಈಗಾಗಲೇ ರೈಡ್ ಮಾಡಿದರೆ ಆದಿತ್ಯ ಆಳ್ವಾ ತಂದೆ ಕೂಡ ಅಷ್ಟು ಓರ್ವ ಮಾಜಿ ಸಚಿವರಾಗಿದ್ರು. ಆ ಒಂದು ಕಾರಣಕ್ಕೋಸ್ಕರ ಬಹುತೇಕ ಇವರು ಕೊಲಾಪ್ಸ್ ಮಾಡುವಂತ ಸಾಧ್ಯತೆ ಇರುತ್ತೆ ಎವಿಡೆನ್ಸ್ ನ. ಇದೇ ಆದೇಶವಾಗಿ ಇದೇ ನಿಟ್ಟಿನಲ್ಲಿ ಈಗ ಸಿಸಿಬಿ ಅಧಿಕಾರಿಗಳು ಮನೆಯನ್ನ ಸರ್ಚ್ ಮಾಡಿದ ಬಳಿಕ ಬಹುತೇಕ ಅವರ ತಂದೆಯನ್ನ ತಾಯಿಯನ್ನಾಗಿರ್ಬೋದು ಅಥವಾ ಮನೆಯಲ್ಲಿ ಯಾರಾದ್ರೂ ಇದ್ದು ಅವರನ್ನು ಕೂಡ ಅಷ್ಟೇ ಸಿಸಿಬಿ ಕಚೇರಿಗೆ ತರ್ತಂದು ಎನ್ಕ್ವೈರಿ ಮಾಡುವಂತ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರುತ್ತೆ. ಶರ್ಮಿತಾ, ಅಂದ್ರೆ ಈಗ ಅವ್ರ ಪೇರೆಂಟ್ಸ್ ಏನ್ ಹೇಳ್ತಾ ಇದಾರಂತೆ, ಅವ್ರ ತಾಯಿ ಏನ್ ಹೇಳ್ತಾ ಇದಾರಂತೆ, ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ಯಾ? ಮಗ ಎಲ್ಲಿದ್ದಾನೆ ಏನು ಎತ್ತಾ, ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನ್ ಹೇಳ್ತಾ ಇದಾರಂತೆ?
ಸದ್ಯಕ್ಕೆ ಸರ್ಚ್ ಮಾಡುವಂತ ಟೈಮ್ ನಲ್ಲಿ ಇರುವಂತಹ ಮನೆಯಲ್ಲಿ ಅವ್ರ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಇದುವರೆಗೂ ಕೂಡ ಅವರನ್ನ ವಿಚಾರಣೆಗೆ ಒಳಪಡಿಸಿಲ್ಲ. ಕೇವಲ ಮನೆಗೆ ಹೋದಂತಹ ವೇಳೆಯಲ್ಲಿ ಅಧಿಕಾರಿಗಳು ನೋಡಿದಂತಹ ವೇಳೆಯಲ್ಲಿ ಯಾಕೆ ನಮ್ಮ ಮನೆಗೆ ಬಂದ್ರಿ ಅಂತ ಪ್ರಶ್ನೆಗಳನ್ನು ಕೂಡ ಅವರ ಫ್ಯಾಮಿಲಿ ಅವರು ಮಾಡಿದ್ರು. ಆದ್ರೆ ಅಧಿಕಾರಿಗಳು ಕಾನೂನು ಪ್ರಕಾರವಾಗಿ ಕೋರ್ಟ್ ನಿಂದ ಒಂದು ಸರ್ಚ್ ವಾರೆಂಟ್ ಅನ್ನ ಪಡ್ಕೊಂಡಿದ್ರು. ಅದೊಂದು ಸರ್ಚ್ ವಾರೆಂಟ್ ಅನ್ನ ತೋರಿಸಿದ್ರು. ಜೊತೆಗೆ ನಿಮ್ಮ ಮಗನ ಮೇಲೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ, ನಾವು ಹುಡುಕಾಟ ಮಾಡ್ತಿದ್ವಿ, ಅಪ್ಸ್ಕೊಂಡಿದ್ದಾನೆ, ಜೊತೆಗೆ ನಾವು ಮನೆಯನ್ನ ಶೋಧ ಮಾಡಬೇಕು, ಆ ಒಂದು ಕಾರಣಕ್ಕೋಸ್ಕರ ಸರ್ಚ್ ವಾರೆಂಟ್ ಅನ್ನ ಪಡ್ಕೊಂಡಿದೀವಿ ಅಂತ ಸರ್ಚ್ ವಾರೆಂಟ್ ಅನ್ನ ತೋರಿಸಿದ್ರು. ಈಗ ಸರ್ಚ್ ವಾರೆಂಟ್ ತೋರಿಸಿ ಕಳೆದ 1 ಗಂಟೆಗಳಿಂದ ಮನೆಯನ್ನ ಕಂಪ್ಲೀಟ್ ಆಗಿ ಶೋಧ ಮಾಡ್ತಿದ್ದಾರೆ. ಜೊತೆಗೆ ಅವರ ಒಂದು ಫ್ಯಾಮಿಲಿ ಅವರಲ್ಲಿರುವಂತಹ ತಂದೆಯ ಮೊಬೈಲ್ ಆಗಿರ್ಬೋದು, ತಾಯಿ ಮೊಬೈಲ್ ಗಳನ್ನು ಕೂಡ ಅಷ್ಟೇ ತಗೊಂಡು ಬಹುತೇಕ ಇವರೇನಾದ್ರೂ ಕಾಂಟ್ಯಾಕ್ಟ್ ನಲ್ಲಿ ಬಂದಿದ್ರೆ, ಯಾಕಂದ್ರೆ ತಮ್ಮ ಮಗ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಲಿಲ್ಲ ಅಂದ್ರೂ ಕೂಡ ಮನೆಯವ್ರಿಗೆ ಕರೆ ಮಾಡಿರಬಹುದು ಅನ್ನೋದು ಒಂದು ಇನ್ಫಾರ್ಮೇಶನ್ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ಅವರ ತಂದೆ ಜೀವರಾಜ್ ಆಳ್ವಾರ ಮೊಬೈಲ್ ಅನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಯಾಕಂದ್ರೆ ಬಹುತೇಕ ತಂದೆಗೆ ಏನಾದ್ರು ಕಾಲ್ ಮಾಡಿದ್ರೆ ಆ ಒಂದು ನಂಬರ್ ಅನ್ನು ಇಟ್ಕೊಂಡು ಆದಿತ್ಯ ಆಳ್ವನ್ನ ಬಂಧನ ಮಾಡುವಂತದ್ದು ಈಸಿ ಆಗುತ್ತೆ. ಇದೇ ಒಂದು ಕಾರಣಕ್ಕೋಸ್ಕರ ಈಗ ತಂದೆಯನ್ನು ಕೂಡ ಅಷ್ಟೇ ಮನೆಯಲ್ಲಿ ಈ ಒಂದು ಟೀಮ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಇನ್ನೊಂದು ತಂಡದಿಂದ ಈಗಾಗಲೇ ಮನೆಯನ್ನು ಸಂಪೂರ್ಣವಾಗಿ ಶೋಧವನ್ನ ನಡೆಸಿದ್ದಾರೆ. ಯಾಕಂದ್ರೆ ಆದಿತ್ಯ ಆಳ್ವ ಇರುವಂತಹ ರೂಮ್ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು, ಏನಾದ್ರೂ ಒಂದಷ್ಟು ಎವಿಡೆನ್ಸ್ ಏನಾದ್ರೂ ಈ ಒಂದು ಕೇಸ್ಗೆ ಸಂಬಂಧಿಸಿದಂತ ಸಿಗುತ್ತಾ, ಜೊತೆಗೆ ಆದಿತ್ಯ ಆಳ್ವ ಬಳಸಿದಂತ ಲ್ಯಾಪ್ಟಾಪ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈಗಾಗಲೇ ಶೋಧನ ನಡೆಸಿದ್ದಾರೆ. ಬಹುತೇಕ ಈ ಒಂದು ಶೋಧ ಕಾರ್ಯದ ಬಳಿಕ ಏನೆಲ್ಲ ಅವ್ರ ಮನೆಯಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಸಿಗುತ್ತೆ ಶರ್ಮಿತಾ. ಅಂದ್ರೆ ಪ್ರೈಮರಿ ಆಗಿ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಿದ್ಯಾ ಮಂಜುನಾಥ್? ಯಾಕಂದ್ರೆ ಇವಾಗ ನಾವು ನೋಡೋದಾದ್ರೆ ಮುಂಬೈಲಿ ಇದ್ದಾರೆ ಅಂತ ಗೊತ್ತಾಯ್ತು, ಹೇಳಿ ಕೇಳಿ ಬಾಲಿವುಡ್ ಸೆಲೆಬ್ರಿಟೀಸ್ಗಳಿಗೂ ಒಂದು ಲಿಂಕ್ ಇರಬಹುದು ಅಂತ ಒಂದು ಗುಮಾನಿ ಇದೆ. ಆ ಶಂಕೆ ಮೇರೆಗೆ ಅಧಿಕಾರಿಗಳು ಇವಾಗ ಕಾರ್ಯಾಚರಣೆ ಎಲ್ಲ ಮಾಡ್ತಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಸೊ ಒಂದ್ ವೇಳೆ ಮುಂಬೈಗೆ ಕನೆಕ್ಷನ್ ಇದ್ರೆ ಯಾವ ತರ ಕಾರ್ಯಾಚರಣೆಗಳಾಗಬಹುದು? ಖಂಡಿತ ಇಲ್ಲಿ ಪ್ರಮುಖವಾಗಿ ಏನಾದ್ರೂ ಎವಿಡೆನ್ಸ್ ಆಗ್ಬೇಕು. ಯಾಕಂದ್ರೆ ಈತ ಬಾಲಿವುಡ್ ಆಕ್ಟರ್ಸ್ ಜೊತೆ ಫೋಟೋ ತೆಗೆಸ್ಕೊಂಡಿದೆ ಅನ್ನೋ ತಕ್ಷಣ ಅವರೆಲ್ಲರೂ ಕೂಡ ಡ್ರಗ್ಸ್ ನಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತಲ್ಲ, ಪ್ರಮುಖವಾಗಿ ಏನಾದ್ರೂ ಅದಕ್ಕೆ ಪೂರಕವಾದಂತ ಎವಿಡೆನ್ಸ್ ಸಿಗ್ಬೇಕು. ಆ ಒಂದು ಎವಿಡೆನ್ಸ್ ಗೋಸ್ಕರ ಈಗ ರೈಡ್ ಮಾಡಿರುವಂತದ್ದು. ಒಂದ್ ವೇಳೆ ಆದಿತ್ಯ ಆಳ್ವ ಬಳಸ್ತಿರುವಂತ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಲ್ಯಾಪ್ಟಾಪ್ ನಲ್ಲಿ ಏನಾದ್ರೂ ಎವಿಡೆನ್ಸ್ ಇದ್ದು ಕೆಲವೊಂದು ಪಾರ್ಟಿಗಳಿಗೆ ಹೋಗಿ ಕೆಲವೊಂದು ಏನಾದ್ರೂ ಇಮೇಲ್ಸ್ ರೂಪದಲ್ಲಿ ಏನಾದ್ರೂ ಅಲ್ಲೇ ಉಳ್ಕೊಂಡಿದ್ರೆ ಬಹುತೇಕ ಅದೇ ಮೇನ್ ಆಗಿ ಪ್ರಾಪರ್ ಆಗಿ ಎವಿಡೆನ್ಸ್ ಆಗುತ್ತೆ. ಜೊತೆಗೆ ಯಾಕಂದ್ರೆ ಪ್ರಮುಖವಾಗಿ ಎವಿಡೆನ್ಸ್ ಇರುವಂತದ್ದು ಅವ್ರು ಬಳಸ್ತಿರುವಂತಹ ಮೊಬೈಲ್ ಫೋನ್ಗಳಲ್ಲಿ. ಯಾಕಂದ್ರೆ ಮೊಬೈಲ್ ನಲ್ಲಿ ಕೆಲವೊಂದು ಚಾಟಿಂಗ್ ಇರುತ್ತೆ, ಕೆಲವೊಂದು ಫೋನ್ ಕಾಲ್ಸ್ ಡೀಟೇಲ್ಸ್ ಇರುತ್ತೆ. ಆದ್ರೆ ಇಲ್ಲಿ ಆದಿತ್ಯ ಆಳ್ವ ಇದುವರೆಗೂ ಕೂಡ ಕೇಸ್ ದಾಖಲಾದ್ರಿಂದ ಇದುವರೆಗೂ ಸಿಕ್ಕಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಆತನ ಮೊಬೈಲ್ ಕೂಡ ಅಧಿಕಾರಿಗಳಿಗೆ ಸಿಕ್ಕಿಲ್ಲ. ಜೊತೆಗೆ ಮನೆಯನ್ನ ಸರ್ಚ್ ಮಾಡಿದಂತ ವೇಳೆಯಲ್ಲಿ ಕೆಲವೊಂದು ಏನಾದ್ರೂ ಡೈರಿ ಮುಖಾಂತರ, ಯಾಕಂದ್ರೆ ಸಾಕಷ್ಟು ಜನ ಡೈರಿಯಲ್ಲಿ ಬರೆಯುವಂತಹ ಒಂದು ಹವ್ಯಾಸ ಇರುತ್ತೆ. ಅದೇ ರೀತಿ ಆದಿತ್ಯ ಆಳ್ವ ಡೈರಿ ಏನಾದ್ರು ಬರ್ದಿದ್ರೆ ಅದ್ರಲ್ಲೂ ಕೂಡ ಅಷ್ಟೇ ಕೆಲವೊಂದು ಎವಿಡೆನ್ಸ್ ಸಿಗುತ್ತೆ. ಜೊತೆಗೆ ಮನೆಯಲ್ಲಿರುವಂತಹ ಲ್ಯಾಪ್ಟಾಪ್ ಅನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಿದ್ದಾರೆ. ಅದನ್ನು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದು ಅದನ್ನ ಪಾಸ್ವರ್ಡ್ ಅನ್ನ ರಿಟ್ರೀವ್ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಅಧಿಕಾರಿಗಳಿಂದ ನಡೀತಿದೆ. ಒಂದು ವೇಳೆಯಲ್ಲಿ ಏನಾದ್ರೂ ಲ್ಯಾಪ್ಟಾಪ್ ನಲ್ಲಿ ಮೇಜರ್ ಏನಾದ್ರೂ ಎವಿಡೆನ್ಸ್ ಸಿಕ್ಕಿದ್ರೆ, ಜೊತೆಗೆ ಬಾಲಿವುಡ್ ನ ಜೊತೆಗೂ ಕೂಡ ಅಷ್ಟೇ ಸಾಕಷ್ಟು ಲಿಂಕ್ ಇರುವಂತದ್ದು ಏನಾದ್ರೂ ಪತ್ತೆ ಆದಂತ ವೇಳೆ ಖಂಡಿತವಾಗಿಯೂ ಬಾಲಿವುಡ್ ಅಧಿಕಾರಿಗಳು, ಬಾಲಿವುಡ್ ನ ಆಕ್ಟ್ರೆಸ್ಗೂ ಕೂಡ ಅಷ್ಟೇ ನೋಟಿಸ್ ಕೊಟ್ಟು ವಿಚಾರಣೆ ಕರೆಯುವಂತ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿರುತ್ತೆ. ಆದ್ರೆ ಪ್ರಾಪರ್ ಆಗಿ ಎವಿಡೆನ್ಸ್ ಬೇಕಾಗುತ್ತೆ. ಯಾಕಂದ್ರೆ ಈತ ವಿವೇಕ್ ಒಬೆರಾಯ್ನ ಬಾಮೈದ ಆಗಿರುವಂತ ಕಾರಣಕ್ಕೋಸ್ಕರ ಅವರು ಸಾಕಷ್ಟು ಬಾರಿ ಮುಂಬೈಗೆ ಹೋಗಿರ್ತಾರೆ, ಅಲ್ಲಿ ಅವ್ರ ಜೊತೆ ಫೋಟೋ ತೆಗೆದುಕೊಂಡಿರ್ತಾರೆ, ಅಲ್ಲಿನ ಕೆಲವೊಂದು ಪಾರ್ಟಿಗಳು ಕೂಡ ಹೋಗಿರ್ತಾರೆ. ಆದ್ರೆ ಡ್ರಗ್ಸ್ ಅನ್ನ ಸೇವನೆ ಮಾಡಿದ್ದಾರೆ, ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಾಪರ್ ಆದಂತ ಎವಿಡೆನ್ಸ್ ಬೇಕು. ಆ ಒಂದು ಎವಿಡೆನ್ಸ್ ಕಲೆಕ್ಟ್ ಮಾಡುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಇವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಸದ್ಯಕ್ಕೆ 1 ಗಂಟೆಗಳಿಂದ ಈಗಾಗಲೇ ದಾಳಿ ಕೂಡ ನಿರಂತರವಾಗಿ ನಡೀತಾ ಇದೆ. ಪ್ರತಿಯೊಂದು ಮನೆಯಲ್ಲ ಮೂಲೆ ಕೂಡ ಈಗಾಗಲೇ ಅಧಿಕಾರಿಗಳು ಸರ್ಚ್ ಅನ್ನ ಮಾಡ್ತಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್. ಆಮೇಲೆ ಇನ್ಫಾರ್ಮೇಶನ್ಗೆ ಏನು ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ದಂಧೆ ಕೇಸ್ ವಿಚಾರವಾಗಿ ರಾಗಿಣಿ ಸೇರಿದಂತೆ ಇತರೆ ಆರೋಪಿಗಳು 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ಎದುರಿಸಿದ್ದಾರೆ. ನಿನ್ನೆ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈಗ ಆಲ್ರೆಡಿ ಒಂದು ದಿನವನ್ನ ಕಳೆದಿದ್ದು ಕೂಡ ಆಗಿದೆ. ಹಾಗಾದ್ರೆ ಸೆಲ್ ನಲ್ಲಿ ರಾಗಿಣಿ ಹಾಗೇನೆ ಟೀಮ್ ಯಾವ ತರ ಇದೆ, ಏನ್ ಖೈದಿ ನಂಬರ್ ಕೊಟ್ಟಿದ್ದಾರೆ ಈ ಆರೋಪಿಗಳಿಗೆ ಅಂತ ನಾವು ಮಾಹಿತಿಯನ್ನು ಕೊಡ್ತಾ ಇದೀವಿ. ರಾಗಿಣಿ ಈಗ ಕ್ವಾರಂಟೈನ್ ಸೆಲ್ ಅಲ್ಲಿ ಇದ್ರು ಕೂಡ ಖೈದಿ ನಂಬರ್ ಅವರು ಕೊಟ್ಟಿರೋದು 6604. ಪ್ರಶಾಂತ್ ರಂಕಾಗೆ ಖೈದಿ ನಂಬರ್ ಕೊಟ್ಟಿರೋದು 6605. ಇವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಇದ್ದಾರೆ. ಇನ್ನು ಲೂಮ್ ಪೆಪ್ಪರ್ಗೆ ಕೊಟ್ಟಿರುವಂತಹ ಖೈದಿ ನಂಬರ್ 6606. ಇನ್ನು ರಾಹುಲ್ ಅವ್ರಿಗೆ ಕೊಟ್ಟಿರುವಂತಹ ಖೈದಿ ನಂಬರ್ 6607. ಇವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ, ಕೇಂದ್ರ ಕಾರಾಗೃಹದಲ್ಲಿ ಇದ್ದಾರೆ. ಇನ್ನು ನಿಯಾಜ್ಗೆ ಕೊಟ್ಟಿರುವಂತಹ ಖೈದಿ ನಂಬರ್ 6608. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ದಂಧೆ ಕೇಸ್ ವಿಚಾರವಾಗಿ ಡ್ರಗ್ ಪೆಡ್ಲರ್ ಶೇಖ್ ಫಾಜಿಲ್ಗೆ ಶೋಧ ಕಾರ್ಯ ನಡೀತಾ ಇದೆ. ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಫಾಜಿಲ್ ಪತ್ತೆಯಾದ್ರೆ ಸಂಜನಾ ಬಗ್ಗೆ ಮತ್ತಷ್ಟು ಮಾಹಿತಿ ಅಧಿಕಾರಿಗಳಿಗೆ ಸಿಗುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ.
ಯಾಕಂದ್ರೆ ಫಾಜಿಲ್ಗೆ ಸಂಜನಾ ಬಗ್ಗೆ ಸಾಕಷ್ಟು ವಿಚಾರ ಗೊತ್ತಿದೆ, ಮಾಹಿತಿ ಗೊತ್ತಿದೆ. ಶ್ರೀಲಂಕಾದಲ್ಲಿ ಕ್ಯಾಸಿನೋ ನಡೆಸ್ತಾ ಇರೋದು ಫಾಜಿಲ್, ಮತ್ತೆ ವ್ಯವಹಾರ ವಿಚಾರಗಳ ಬಗ್ಗೆ ಫಾಜಿಲ್ ಬಳಿ ಮಾಹಿತಿ ಇದೆ. ಆರೋಪಿ ಶೇಖ್ ಫಾಜಿಲ್ ಬಂಧನಕ್ಕೆ ಸಿಸಿಬಿ ಪ್ಲಾನ್ ಮಾಡಿಕೊಂಡಿದೆ. ಶೀಘ್ರದಲ್ಲೇ ಪೆಡ್ಲರ್ ಫಾಜಿಲ್ ಬಂಧನವಾಗುವಂತ ಸಾಧ್ಯತೆ ಇದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಸಂಜನಾ ನೋಡಿದ್ರೆ ಏನ್ ಕೇಳಿದ್ರು ನನ್ಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇರೋದು. ಒಂದೊಂದ್ಸತಿ ಒಂದಿಷ್ಟು ಮಾಹಿತಿನ ಬಿಚ್ಚಿಡ್ತಾ ಇರೋದು ಬಿಟ್ರೆ ಕರೆಕ್ಟ್ ಆಗಿ ಏನ್ ಆಗ್ತಾ ಇತ್ತು, ಪೆಡ್ಲರ್ಗಳು ಯಾರು, ಕನ್ಸ್ಯೂಮರ್ ಯಾರು, ಪಾರ್ಟಿಗಳು ಹೆಂಗ್ ಅರೇಂಜ್ ಆಗ್ತಾ ಇತ್ತು, ಎಲ್ಲ ಆಗ್ತಾ ಇತ್ತು, ಸೊ ಸೆಲೆಬ್ರಿಟೀಸ್ನ ಯಾರು ಕರ್ಕೊಂಡ್ ಬರ್ತಾ ಇದ್ರು, ಬಂದಂತ ಸೆಲೆಬ್ರಿಟೀಸ್ ಡ್ರಗ್ಸ್ ತಗೊಳ್ತಾ ಇದ್ರ, ಅವ್ರ ಇನ್ವಾಲ್ವ್ಮೆಂಟ್ ಏನು, ಎಲ್ಲ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಕೆಲವೊಂದಕ್ಕೆ ಹೌದು ನಂಗೆ ಅವ್ರ ಗೊತ್ತು ಇವ್ರ ಗೊತ್ತು ಅಂತ ಹೇಳೋದು ಬಿಟ್ರೆ ಪರಿಚಯ ಇದ್ದ ಮಾತ್ರಕ್ಕೆ ಡ್ರಗ್ಸ್ ನಾನು ಪೆಡ್ಲರ್ ಅಥವಾ ನಾನು ಸಪ್ಲೈ ಮಾಡ್ತಿದ್ದೆ, ನಾನು ಕರೆಸ್ತಿದ್ದೆ ಅಂತ ಹೇಳೋದು ತಪ್ಪಾಗುತ್ತೆ ಅಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಿದ್ರಲ್ಲ. ಸೊ ಇದಕ್ಕೆ ಇವಾಗ ಸಿಸಿಬಿ ತನಿಖಾಧಿಕಾರಿಗಳು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಶೇಖ್ ಫಾಜಿಲ್ನ ಹಿಡಿದ್ರೆ ಸಂಜನಾ ವಿಚಾರ ಗೊತ್ತಾಗುತ್ತೆ. ಯಾಕಂದ್ರೆ ಡ್ರಗ್ ಪೆಡ್ಲರ್ ಶೇಖ್ ಫಾಜಿಲ್ಗೆ ಸಾಕಷ್ಟು ವಿಚಾರ ಸಂಜನಾ ಬಗ್ಗೆ ಗೊತ್ತಿತ್ತು, ಇನ್ಫಾರ್ಮೇಶನ್ ಇದೆ. ಆತನನ್ನ ಹಿಡ್ಕೊಂಡು ಬಂದ್ರೆ ಸಂಜನಾ ಬಗ್ಗೆ ಇನ್ಫಾರ್ಮೇಶನ್ ಜಾಸ್ತಿ ಕಲೆಕ್ಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಈಗ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ರಾಗಿಣಿ ಜೈಲಿಗೆ ಕನಸಿನ ಮನೆ ಮಾರಾಟಕ್ಕಿಟ್ಬಿಟ್ಟಿದ್ದಾರೆ. ಮನೆಯನ್ನೇ ಮಾರಾಟಕ್ಕಿಟ್ಟಿದ್ದಾರೆ ರಾಗಿಣಿ ಅಪ್ಪ. ರಾಗಿಣಿಯ ಪ್ರೀತಿಯ ಮನೆಯನ್ನ ಮಾರಾಟಕ್ಕಿಟ್ಟಿದ್ದಾರೆ. ಕೋಟಿ ಕೋಟಿ ಕೊಟ್ಟು ಫ್ಲಾಟ್ ಅನ್ನ ರಾಗಿಣಿ ಖರೀದಿ ಮಾಡಿದ್ರು. ಲಕ್ಷ ಲಕ್ಷ ವೆಚ್ಚದಲ್ಲಿ ಇಂಟೀರಿಯರ್ ಎಲ್ಲ ಅವ್ರಿಗೆ ಬೇಕಾದಂತೆ ಡೆಕೋರೇಷನ್ ಎಲ್ಲ ಮಾಡಿಸ್ಕೊಂಡಿದ್ರು. ತಮಗೆ ಇಷ್ಟದಂತೆ ಒಟ್ಟಿನಲ್ಲಿ ರೂಪಿಸ್ಕೊಂಡಿದ್ರು ಮನೆಯನ್ನ ರಾಗಿಣಿ. ಯಲಹಂಕದ ಜುಡಿಷಿಯಲ್ ಲೇಔಟ್ ನಲ್ಲಿರುವಂತಹ ಫ್ಲಾಟ್ ಅದು. ಅನನ್ಯ ಅಪಾರ್ಟ್ಮೆಂಟ್ ನ 2ನೇ ಮಹಡಿಯಲ್ಲಿ ಫ್ಲಾಟ್ ಇದೆ. 3 ಬೆಡ್ರೂಮ್ ನ ವಿಶಾಲವಾದಂತ ರಾಗಿಣಿ ಇದ್ದಂತ ಫ್ಲಾಟ್ ಅದು. ರಾಗಿಣಿ ಕನಸಿನ ಅರಮನೆಯನ್ನ ಇದೀಗ ಡ್ರಗ್ ಕೇಸ್ ಕಸ್ಕೊಂಡ್ಬಿಟ್ಟಿದೆ. ಫ್ಲಾಟ್ ಮಾರಾಟಕ್ಕಿಟ್ಟಿದ್ದಾರೆ ರಾಗಿಣಿ ತಂದೆ ರಾಕೇಶ್ ದ್ವಿವೇದಿ. ಮನೆ ಮಾರಾಟದ ದಾಖಲೆ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಸದ್ಯಕ್ಕೆ 2 ಕೋಟಿ ರೂಪಾಯಿಗೆ ಮನೆ ಮಾರಾಟಕ್ಕಿಟ್ಟಿದ್ದಾರೆ ರಾಗಿಣಿ ತಂದೆ ಅನ್ನೋ ವಿಚಾರ ಗೊತ್ತಾಗಿದೆ. ಅದಕ್ಕೋಸ್ಕರ ಖಾಸಗಿ ವೆಬ್ಸೈಟ್ ಮೂಲಕ ಸೇಲ್ಗಿಟ್ಟಿದ್ದಾರೆ. ಮನೆಯೊಳಗಿನ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಆ ವೆಬ್ಸೈಟ್ನಲ್ಲಿ. ನ್ಯೂಸ್ 18 ಕನ್ನಡದ ಬಳಿ ಆ ಎಕ್ಸ್ಕ್ಲೂಸಿವ್ ದಾಖಲೆ ಮತ್ತು ಫೋಟೋಸ್ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ರಾಗಿಣಿ ಪ್ರೀತಿಯ ಮನೆಯನ್ನ ಮಾರಾಟಕ್ಕಿಟ್ಟಿದ್ದಾರೆ. ಇದರ ಹಿಂದೆ ಸಾಕಷ್ಟು ರೀಸನ್ಸ್ ಕೂಡ ಇದೆ. ಒಂದು, ಅಕ್ರಮ ಆಸ್ತಿ ಅಂತ ಏನಾದ್ರೂ ಮುಟ್ಟುಗೋಲು ಹಾಕೊಳ್ತಾರಾ ಅಂತ. ಮತ್ತೊಂದು, ಈ ಲಾಯರ್ ಫೀಸ್ ಇರ್ಬೋದು, ಮಗಳನ್ನ ಹೆಂಗಾದ್ರೂ ಈ ಡ್ರಗ್ಸ್ ದಂಧೆ ಕೇಸಿಂದ ಹೊರಗಡೆ ಕರ್ಕೊಂಡ್ ಬರ್ಬೇಕು, ಅದಕ್ಕೆ ಸಾಕಷ್ಟು ದುಡ್ಡು ಖರ್ಚಾಗುತ್ತೆ, ಸೊ ಆ ದುಡ್ಡಿಗೋಸ್ಕರನೇ ಹಿಂಗ್ ಮಾಡಿದ್ದಾರೆ ಅಂತ. ಏನೇನ್ ಕಾರಣಗಳು ಗೊತ್ತಾಗ್ತಿದೆ ಈಗ? ಶರ್ಮಿತಾ ಶೆಟ್ಟಿ ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಿಕೊಂಡಿರುವಂತಹ ನಟಿ ರಾಗಿಣಿ ದ್ವಿವೇದಿ ಅವರ ಕನಸಿನ ಮನೆ ಮಾರಾಟಕ್ಕಿಡಲಾಗಿದೆ. ಯಲಹಂಕದ ಜುಡಿಷಿಯಲ್ ಲೇಔಟ್ನಲ್ಲಿರುವ ಅನನ್ಯ ಅಪಾರ್ಟ್ಮೆಂಟ್ ಮನೆಯನ್ನ ಖಾಸಗಿ ವೆಬ್ಸೈಟ್ನಲ್ಲಿ ಸೇಲ್ಗೆ ಇಡಲಾಗಿದೆ. ನಟಿ ರಾಗಿಣಿ ಬಹಳ ಆಸ್ತಿ ವಹಿಸಿ ಖರೀದಿಸಿದ ಫ್ಲಾಟ್ ಇದಾಗಿರುವಂತದ್ದು ಮತ್ತು ಲಕ್ಷಾಂತರ ರು ಖರ್ಚು ಮಾಡಿ ತಮ್ಮಿಷ್ಟದಂತೆ ಇಂಟೀರಿಯರ್ ಡೆಕೋರೇಷನ್ ಕೂಡ ಮಾಡಿಸಿಕೊಂಡಿದ್ರು. ಅನನ್ಯ ಅಪಾರ್ಟ್ಮೆಂಟ್ ನ 2ನೇ ಮಹಡಿಯಲ್ಲಿ ಈ 3 ಬೆಡ್ರೂಮ್ಗಳ ಮನೆ 2061 ಚದರ ಅಡಿಯ ವಿಶಾಲ ಮನೆ ಆಗಿದ್ದಂಥದ್ದು ಮತ್ತು ತಂದೆ ರಾಕೇಶ್ ದ್ವಿವೇದಿ 2 ಕೋಟಿ ರೂಪಾಯಿಗೆ ಮಾರಾಟಕ್ಕಿಟ್ಟಿದ್ದಾರೆ. ರಾಗಿಣಿ ಅವರ ಕುಟುಂಬದವರು ಇದೀಗ ಮೌನವಾಗಿರಲು ಈ ಸಂಬಂಧಪಟ್ಟ ಹಾಗೆ ತೀರ್ಮಾನಿಸಿದ್ದಾರೆ. ಅವರು ತಂದೆ ಎಲ್ಲ ಒಂದ್ ಕಡೆ ಆರ್ಮಿಯಲ್ಲಿ ಕೆಲಸ ಮಾಡ್ದಂತವ್ರು, ಹಾಗಾಗಿ ರಾಗಿಣಿ ಇಶ್ಯೂ ಅಂದ್ರೆ ಡ್ರಗ್ಸ್ ದಂಧೆಯಲ್ಲಿ ಎಲ್ಲ ಒಂದ್ ಕಡೆ ರಾಗಿಣಿ ಭಾಗಿಯಾಗಿದ್ದಾಳೆ ಅನ್ನೋದೇ ಅವರಿಗೆ ಎಲ್ಲ ಒಂದ್ ಕಡೆ ಸಹಿಸಲಾಗ್ತಿಲ್ಲ ಅಂತ ಹೇಳಲಾಗ್ತದೆ. ಹಾಗಾಗಿ ಎಲ್ಲೊಂದ್ ಕಡೆ ಅಪಮಾನ ತಡೆಯಲಾರದೆ ಆ ಮನೆಯನ್ನು ಬಿಟ್ಟು ಬೇರೆ ಕಡೆ ಹೋಗ್ಬೇಕೆಂಬ ಹಿನ್ನೆಲೆಯಲ್ಲೂ ಕೂಡ ಮನೆಯನ್ನ ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ವಕೀಲರ ಫೀಸು, ಕೋರ್ಟ್ ಕಟ್ಟಳೆ ಖರ್ಚು ಇತ್ಯಾದಿಯನ್ನು ನೆನೆದು ಅವರು ಕಳವಳಗೊಂಡಿದ್ದಾರೆ. ಅದಕ್ಕಾಗಿ ಅವರು ಮನೆ ಮಾರಾಟಕ್ಕಿಟ್ಟಿದ್ದಾರೆ ಎಂದು ಕೆಲವರು ಕೂಡ ಹೇಳ್ತಾರೆ. ಆದರೆ ವಾಸ್ತವದಲ್ಲಿ ಅವರ ಮನೆ ಮಾರಾಟದ ಹಿಂದೆ ಬೇರೆ ಕಾರಣ ಇದೆ ಎಂಬ ಲೆಕ್ಕಾಚಾರಗಳಿವೆ ಎನ್ನುತ್ತವೆ ಕೆಲವು ಮೂಲಗಳು. ರಾಗಿಣಿ ದ್ವಿವೇದಿ ಅವರು ಡ್ರಗ್ಸ್ ದಂಧೆ ಮೂಲಕ ಅಕ್ರಮವಾಗಿ ಈ ಮನೆಯನ್ನು ಕೊಂಡಿದ್ದಾರೆ ಎನ್ನಲಾಗಿರುವಂತದ್ದು. ಅವರ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಸದ್ಯಲ್ಲದೆ ಮನೆ ಮಾರಾಟ ಮಾಡಿ ಕೈ ತೊಳೆದುಕೊಳ್ಳಲು ಅವರ ಕುಟುಂಬದವರು ಈ ಯೋಜನೆಯನ್ನ ಹಾಕಿರಬಹುದು ಎಂಬ ಮಾತು ಕೂಡ ಕೇಳಿ ಬರ್ತಿದೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಒಟ್ಟು 4 ಎಕರೆ ವಿಸ್ತೀರ್ಣದಲ್ಲಿ ಆದಿತ್ಯ ರೆಸಾರ್ಟ್ ಇದೆ. ಮೋಜು ಬಸ್ತಿಗಾಗಿ ರೆಸಾರ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದಂತೆ ಆದಿತ್ಯ ಆಳ್ವ 10,000 ಚದರ ಅಡಿಯಲ್ಲಿ ಐಷಾರಾಮಿ ವಿಲ್ಲಾ ಇದೆ. ಹೆಬ್ಬಾಳ ಸಮೀಪದ ಆದಿತ್ಯ ಆಳ್ವ ಮನೆ ಮೇಲೆ ಇದೀಗ ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆದ್ರೆ ಮನೆಯಲ್ಲಿ ಕೆಲಸಗಾರರು ಬಿಟ್ರೆ ಉಳಿದವರು ಯಾರೂ ಇಲ್ಲ ಅನ್ನೋ ವಿಚಾರ ಗೊತ್ತಾಗಿದೆ. ಆ ಕೆಲಸಗಾರರಿಗೆ ಸರ್ಚ್ ವಾರೆಂಟ್ ಅನ್ನ ತೋರಿಸಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಹೆಬ್ಬಾಳ ಸಮೀಪದ ಆದಿತ್ಯ ಆಳ್ವ ಮನೆ ಸುಮಾರು ಒಂದು 4 ಎಕರೆಷ್ಟಿದೆ. ಮನೆಯ ಆವರಣದಲ್ಲೇ ರೆಸಾರ್ಟ್ ಕೂಡ ಇದೆ. ಸದ್ಯಕ್ಕೆ ಇನ್ಸ್ಪೆಕ್ಟರ್ ಪುನೀತ್ ಅಂಡ್ ಟೀಮ್ ಮನೆಯಲ್ಲಿ ಶೋಧವನ್ನ ಮಾಡ್ತಾ ಇದೆ. ಸಾಕಷ್ಟು ಪಾರ್ಟಿಗಳು ಇಲ್ಲೇ ನಡೆದಿರುವಂತ ಚಾನ್ಸಸ್ ಇದೆ ಅಂತ ಅಧಿಕಾರಿಗಳಿಗೆ ಈಗ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಪೊಲೀಸರಿಗೆ ಒಂದಿಷ್ಟು ಫೋಟೋಸ್ ಕೂಡ ಲಭ್ಯವಾಗಿದೆಯಂತೆ, ಪಾರ್ಟಿ ಅಲ್ಲೇ ಮಾಡಿರೋದು. ಸೊ ಇಲ್ಲಿಯದ್ದೇ ಅಂತ ಸದ್ಯಕ್ಕೆ ಅಧಿಕಾರಿಗಳು
ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ, ಪ್ರೂಫ್ಗಳು ಸಿಗುತ್ತಾ? ಸದ್ಯಕ್ಕೊಂದಿಷ್ಟು ಫೋಟೋಸ್ ಅಲ್ಲಿ ಲಭ್ಯವಾಗಿದೆ. ಯಾಕಂದ್ರೆ ಮನೆ ಜೊತೆಗೆ ರೆಸಾರ್ಟ್ ಕೂಡ ಇರೋದ್ರಿಂದ ಬಹುಶಃ ಅಲ್ಲೇ ಪಾರ್ಟಿಗಳು ಜಾಸ್ತಿ ಆಗ್ತಾ ಇದ್ವೇನೋ ಅಂತ ಒಂದು ಡೌಟ್ ಬಂದಿದೆ. ಅದಕ್ಕೆ ಪೂರಕ ಅನ್ನುವಂತೆ ಒಂದಿಷ್ಟು ಫೋಟೋಸ್ ಕೂಡ ಲಭ್ಯವಾಗಿದೆ. ಸರ್ಚ್ ವಾರೆಂಟ್ ಪಡೆದು ಹೋದಂತ ಟೈಮ್ನಲ್ಲಿ ಮನೆ ಸದಸ್ಯರಿರಲಿಲ್ಲ, ಬಟ್ ಕೆಲಸಗಾರರಿದ್ರು. ಆ ಕೆಲಸಗಾರರಿಗೆ ಸರ್ಚ್ ವಾರೆಂಟ್ ಅನ್ನ ಸಿಸಿಬಿ ಅಧಿಕಾರಿಗಳು ತೋರಿಸಿ ರೇಡ್ ಅನ್ನ ಮಾಡಿದ್ದಾರೆ. ಸದ್ಯಕ್ಕೆ ಒಂದಿಷ್ಟು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಏನಾದ್ರೂ ಪ್ರೂಫ್ಗಳು ಸಿಗುತ್ತಾ ಅಂತ. ಈ ರೆಸಾರ್ಟ್ ನಲ್ಲೇ, ಅಂದ್ರೆ ಮನೆನೂ ಇದೆ, ಅಲ್ಲಿ ರೆಸಾರ್ಟು ಇದೆ. ಆ ರೆಸಾರ್ಟ್ ನಲ್ಲಿ ಸಾಕಷ್ಟು ಪಾರ್ಟಿ ಆಗಿರಬಹುದು ಅಂತ ಸಂಶಯಗಳು ವ್ಯಕ್ತವಾಗ್ತಿದೆ. ಈಗ ಪಾರ್ಟಿ ಮಾಡಿದ್ದಾರೆ ಅನ್ನೋದಕ್ಕೆ ಪೂರಕ ಅನ್ನುವಂತೆ ಒಂದಿಷ್ಟು ಫೋಟೋಸ್ ಕೂಡ ಅಲ್ಲಿ ಲಭ್ಯವಾಗಿದೆ. ತೋರಿಸ್ತಾ ಇದೀವಲ್ಲ, ಸೊ ಇದು ಹೆಬ್ಬಾಳ ಬಳಿಯಲ್ಲಿ ಸುಮಾರು 4 ಎಕರೆ ವಿಸ್ತೀರ್ಣದಲ್ಲಿ ಇರುವಂತ ಮನೆ, ಅದ್ರ ಜೊತೆಯಲ್ಲಿ ರೆಸಾರ್ಟ್ ಕೂಡ ಇದೆ. ಮೋಜು ಮಸ್ತಿಗೋಸ್ಕರನೇ ಈ ರೆಸಾರ್ಟ್ ಅನ್ನ ಆದಿತ್ಯ ಆಳ್ವ ಯೂಸ್ ಮಾಡ್ತಾ ಇದ್ದ ಅನ್ನೋ ವಿಚಾರ ಗೊತ್ತಾಗಿದೆ. ಬಹುತೇಕ ಪಾರ್ಟಿಗಳು ಇಲ್ಲೇ ಆಗ್ತಾ ಇದ್ವು ಅಂತ ಕೂಡ ಅಧಿಕಾರಿಗಳಿಗೆ ಈಗ ಒಂದು ಡೌಟ್ ಬಂದಿದೆ. ಅಲ್ಲಿ ಶೋಧ ಕಾರ್ಯವನ್ನ ಮಾಡಿದಾಗ ಒಂದಿಷ್ಟು ಫೋಟೋಸ್ ಕೂಡ ಲಭ್ಯವಾಗಿದೆ. ಸರ್ಚ್ ವಾರೆಂಟ್ ಪಡೆದು ಹೋಗಿದ್ದಾರೆ. ಮನೆಯಲ್ಲಿ ಯಾರು ಕುಟುಂಬ ಸದಸ್ಯರಿರಲಿಲ್ಲ, ಕೆಲಸದವರಿದ್ರು. ಸೊ ಆ ಕೆಲಸದವರಿಗೆ ಸರ್ಚ್ ವಾರೆಂಟ್ ಎಲ್ಲ ತೋರಿಸಿದೀಗ ಮನೆಯಲ್ಲಿ ಶೋಧ ಕಾರ್ಯವನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ವಿಶಾಲವಾಗಿದೆ, ಎಷ್ಟು ವಿಸ್ತೀರ್ಣದಲ್ಲಿ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೊಂದು ಐಷಾರಾಮಿ ವಿಲ್ಲಾ, ಅಲ್ಲಿ ಮನೆನೂ ಇದೆ, ರೆಸಾರ್ಟ್ ಕೂಡ ಇದೆ. ಸುಮಾರು 4 ಎಕರೆ ವಿಸ್ತೀರ್ಣದಲ್ಲಿರುವಂತ ಐಷಾರಾಮಿ ಮನೆ ಜೊತೆಗೆ ರೆಸಾರ್ಟ್, ಅಂದ್ರೆ ವಿಲ್ಲಾ ಇದು. ಸೊ ಇಲ್ಲೇ ಒಂದಿಷ್ಟು ಪಾರ್ಟಿಗಳು ಆಗಿರಬಹುದು. ಅಂದ್ರೆ ಮೋಜು ಮಸ್ತಿ ಮಾಡೋಕ್ಕೋಸ್ಕರನೇ ಮನೆ ಪಕ್ಕದಲ್ಲೇ ರೆಸಾರ್ಟ್ ತರ ಮಾಡ್ಕೊಂಡಿದ್ರು ಆದಿತ್ಯ ಆಳ್ವ ಅನ್ನೋದು ಗೊತ್ತಾಗಿದೆ. ಸದ್ಯಕ್ಕೀಗ ಇದೇ ಮನೆ ಮೇಲೆ ರೇಡ್ ಆಗಿದೆ. ಮತ್ತೆ ಈ ರೆಸಾರ್ಟ್ ನಲ್ಲೇ ಪಾರ್ಟಿಗಳು ಆಗಿರಬಹುದು ಅನ್ನೋ ಸಾಕ್ಷಿಗಳನ್ನ ಹುಡುಕ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ಒಂದಿಷ್ಟು ಫೋಟೋಸ್ ಕೂಡ ಅಲ್ಲಿ ಲಭ್ಯವಾಗಿದೆ ಅನ್ನೋದು ಗೊತ್ತಾಗಿದೆ. ಬಹಳಷ್ಟು ವಿಶಾಲವಾಗಿದೆ. ಯಾಕಂದ್ರೆ ಈ ದೃಶ್ಯನೇ ಹೇಳ್ತಾ ಇದೆ, ಏರಿಯಲ್ ವ್ಯೂ ದೃಶ್ಯನೇ ಹೇಳ್ತಾ ಇದೆ ಎಷ್ಟು ವಿಸ್ತಾರವಾಗಿದೆ, ವಿಶಾಲವಾಗಿದೆ ಆ ಮನೆ ಇರ್ಬೋದು. ಜೊತೆಗೆ ಅಲ್ಲಿ ರೆಸಾರ್ಟ್ ತರ ನಿರ್ಮಾಣ ಮಾಡ್ಕೊಂಡಿದ್ರು. ಬಹುಶಃ ಈ ಹೈಫೈ ಜನಗಳೆಲ್ಲ ಇಲ್ಲೇ ಬಂದು ಪಾರ್ಟಿ ಮಾಡ್ತಾ ಇದ್ರು ಅನ್ಸುತ್ತೆ. ಒಂದು ಸಂಶಯ ಕೂಡ ಸಿಸಿಬಿ ಅಧಿಕಾರಿಗಳಿಗೆ ಈ ವಿಚಾರವಾಗಿದೆ. ಮತ್ತೆ ಐಷಾರಾಮಿ ಜೀವನಕ್ಕೆ ಮೋಜು ಮಸ್ತಿ ಮಾಡೋದಕ್ಕೋಸ್ಕರನೇ ಈ ತರ ಆದಿತ್ಯ ಆಳ್ವ ಇಲ್ಲಿ ರೆಸಾರ್ಟ್ ಅನ್ನ ನಿರ್ಮಾಣ ಮಾಡಿಸಿದ್ದು ಅಂತ ಕೂಡ ಗೊತ್ತಾಗಿದೆ. ಸಿಸಿಬಿ ಅಧಿಕಾರಿಗಳು ಆದಿತ್ಯ ಆಳ್ವ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಈ ಟೈಮ್ನಲ್ಲಿ ಗೊತ್ತಾಗಿರೋ ವಿಚಾರಗಳು ಏನು ಅಂದ್ರೆ, ಹೆಬ್ಬಾಳ ಬಳಿಯಲ್ಲಿ ಸುಮಾರು 4 ಎಕರೆ ವಿಸ್ತೀರ್ಣದಲ್ಲಿ ಆದಿತ್ಯ ರೆಸಾರ್ಟ್ ಇದೆ, ಅಲ್ಲೇ ಮನೆ ಕೂಡ ಇರೋದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಆ ಏರಿಯಲ್ ವ್ಯೂ ನ ಫುಟೇಜ್ ನೋಡಿದ್ವಿ, ಎಷ್ಟು ವಿಶಾಲವಾಗಿದೆ, ವಿಸ್ತಾರವಾಗಿದೆ. ಅಲ್ಲಿ ಮನೆನೂ ಇತ್ತು, ಮೋಜು ಮಸ್ತಿ ಮಾಡೋಕ್ಕೋಸ್ಕರ ರೆಸಾರ್ಟ್ ಕೂಡ ಇತ್ತು ಆದಿತ್ಯ ಆಳ್ವಾದು ಅಂತ ಗೊತ್ತಾಗಿದೆ. ಬಹುತೇಕ ಪಾರ್ಟಿ ಇಲ್ಲೇ ಆಗಿರಬಹುದು ಅಂತ ಡೌಟ್ ಕೂಡ ಅಧಿಕಾರಿಗಳಿಗೆ ವ್ಯಕ್ತವಾಗಿದೆ. ಸರ್ಚ್ ವಾರೆಂಟ್ ಪಡೆದು ಈ ಒಂದು ವಿಲ್ಲಾಗಿ ಪ್ರವೇಶ ಮಾಡಿದ ಮೇಲೆ ಏನೆಲ್ಲ ಗೊತ್ತಾಗಿದೆ ಅಧಿಕಾರಿಗಳಿಗೆ ಸೋಫಾರ್? ಶರ್ಮಿತಾ, ಇವತ್ತು ಮುಂಜಾನೆ ಸಿಸಿಬಿ ಇನ್ಸ್ಪೆಕ್ಟರ್ ಪುನೀತ್ ನೇತೃತ್ವದಲ್ಲಿ ಆದಿತ್ಯ ಆಳ್ವ ಮನೆ ಹಾಗೂ ರೆಸಾರ್ಟ್ ಇರುವಂತಹ ಜಾಗವನ್ನು ಸರ್ಚ್ ಮಾಡ್ತಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈಗ ನಾನು ಒಂದು ದೃಶ್ಯಗಳನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಇದು ನಾಗವಾರ ಲೇಕ್ನ ಸಮೀಪದಲ್ಲಿರುವಂತಹ ಒಂದು ರೆಸಾರ್ಟು. 4 ಎಕರೆ ವಿಸ್ತೀರ್ಣದಲ್ಲಿರುವಂಥ ಈ ಒಂದು ರೆಸಾರ್ಟ್ನ ಮೇಲೆ ಬೆಳ್ಳಂಬೆಳಿಗ್ಗೆ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸ್ತಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ 2 ಗೇಟ್ಗಳನ್ನು ನೀವು ಪ್ರತ್ಯೇಕವಾಗಿ ನೋಡ್ಬೋದು. ಇದು ಮೊದಲನೇದಾಗಿ ಅಲ್ಲಿ ಏನು 2 ವ್ಯಕ್ತಿಗಳು ನಿಂತ್ಕೊಂಡಿದ್ದಾರೆ, ಅದು ಮೇನ್ ಎಂಟ್ರೆನ್ಸ್ ಗೇಟು. ಯಾಕಂದ್ರೆ ಈ ಒಂದು ರೆಸಾರ್ಟ್ಗೆ ಬರುವಂಥ ವೇಳೆಯಲ್ಲಿ ಯಾರೇ ಬಂದರೂ ಆ ಒಂದು ಎಂಟ್ರೆನ್ಸ್ ಗೇಟ್ ಇದೆ, ಆ ಒಂದು ಎಂಟ್ರೆನ್ಸ್ ಗೇಟ್ನ ಮುಖಾಂತರವಾಗಿ ಬರಬೇಕು. ಎಂಟ್ರೆನ್ಸ್ ಗೇಟ್ನ ಮುಖಾಂತರವಾಗಿ ಬಂದಂಥ ವೇಳೆಯಲ್ಲಿ ಇಲ್ಲಿ ಮತ್ತೊಂದು ಗೇಟ್ ಕೂಡ ಅಷ್ಟೇ ಕಾಣುತ್ತೆ ನಿಮಗೆ. ಈ ಒಂದು ಗೇಟ್ನ ಸಮೀಪ ಸೆಕ್ಯೂರಿಟಿಗಳು ಕೂಡ ಇರ್ತಾರೆ. ಸೆಕ್ಯೂರಿಟಿಗಳು ಬಂದಂಥ ವೇಳೆಯಲ್ಲಿ ಯಾರು ಏನು ಅಂತ ವಿಚಾರ ತಿಳ್ಕೊಂಡು ತದನಂತರ ಅವರನ್ನು ಒಳಗಡೆ ಬಿಡುವಂಥದ್ದು. ಈ ಒಂದು ವೇಳೆಯಲ್ಲಿ ಸಿಸಿಬಿ ಅಧಿಕಾರಿಗಳು ಬಂದಂಥ ವೇಳೆಯಲ್ಲಿ ಕೂಡ ಅಷ್ಟೇ ಸೆಕ್ಯೂರಿಟಿ ಗಾರ್ಡ್ಗಳಿದ್ರು, ಅವರು ಕೂಡ ಅಷ್ಟೇ ಯಾರು ಏನು ಅಂತ ಪ್ರಶ್ನೆಗಳನ್ನು ಮಾಡಿದ್ರು. ಆದರೂ ಅಧಿಕಾರಿಗಳು ನಾವು ಪೊಲೀಸರಂದಂಥ ವೇಳೆಯಲ್ಲಿ ಸರ್ಚ್ ಮಾಡಬೇಕು ಅಂತಂಥ ಸಂದರ್ಭದಲ್ಲಿ ಅವರ ಒಳಗಡೆ ಕಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ನೋಡ್ತಾರೆ ಸುಮಾರು 4 ಎಕರೆಯಲ್ಲಿ ವಿಸ್ತೀರ್ಣ ಇರುವಂಥ ಈ ಒಂದು ರೆಸಾರ್ಟ್. ಈ ಒಂದು ರೆಸಾರ್ಟ್ನಲ್ಲಿಯೇ ಈ ಹಿಂದೆ ವಿವೇಕ್ ಒಬೆರಾಯ್ ಮದುವೆ ಕೂಡ ಆಗಿತ್ತು. ಸದ್ಯಕ್ಕೆ ಇಲ್ಲಿ ಯಾರು ಕೂಡ ವಾಸ್ತವ್ಯವಿಲ್ಲ. ಯಾಕಂದರೆ ಈಗ ಪೊಲೀಸರು ಹೇಳುವಂಥ ಒಂದು ಮಾಹಿತಿಯ ಪ್ರಕಾರವಾಗಿ ಇದೇ ಒಂದು ರೆಸಾರ್ಟ್ನಲ್ಲಿ ಸಾಕಷ್ಟು ಪಾರ್ಟಿಗಳು ಕೂಡ ಆಯೋಜನೆಗೊಂಡಿವೆ. ಯಾಕಂದರೆ ಪೊಲೀಸರಿಗೆ ಸಿಕ್ಕಂಥ ಕೆಲವೊಂದು ಫೋಟೋಸ್ ಏನಿದೆ, ಕೆಲವೊಂದು ಫೂಟೇಜಸ್ ಏನಿದೆ, ಆ ಒಂದು ಫೂಟೇಜಸ್ನಲ್ಲಿ ಸಾಕಷ್ಟು ನಟ ನಟಿಯರಾಗಿರ್ಬೋದು, ಸಾಕಷ್ಟು ಜನ ಈಗಾಗಲೇ ಬಂಧಿತರಾಗಿರುವಂಥ ಆರೋಪಿಗಳು ಎಲ್ಲರೂ ಕೂಡ ಅಷ್ಟು ಇಲ್ಲಿಯೇ ಕೆಲವೊಂದು ಪಾರ್ಟಿಗಳನ್ನು ಮಾಡ್ತಿದ್ರು ಅನ್ನೋಂಥ ಮಾಹಿತಿ ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಸದ್ಯಕ್ಕೆ ಈ ಒಂದು ರೆಸಾರ್ಟ್ನ ಒಳಗಿರುವಂತಹ ಒಂದು ಮನೆ ಏನಿದೆ ಆದಿತ್ಯ ಆಳ್ವ ವಾಸವಾಗಿರುವಂಥದ್ದು. ಯಾಕಂದರೆ
ಸದ್ಯಕ್ಕೆ ಆದಿತ್ಯ ಆಳ್ವ ಆಗಿರ್ಬೋದು, ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಇಲ್ಲಿ ಈಗ ಸದ್ಯಕ್ಕೆ ಯಾರು ವಾಸ್ತವ್ಯ ಇಲ್ಲ. ಯಾಕಂದರೆ ಈ ಹಿಂದೆ ಇಲ್ಲೇ ವಾಸ್ತವ್ಯ ಹೂಡಿದ್ರು. ಇಲ್ಲಿಯೂ ಕೂಡ ಅಷ್ಟೇ ಕೆಲವೊಂದು ಪಾರ್ಟಿಗಳಾಗಿರ್ಬೋದು, ಕೆಲವೊಂದು ಪ್ರೋಗ್ರಾಮ್ಸ್ ಆಗಿರ್ಬೋದು, ಏನೇ ಇದ್ರೂ ಕೂಡ ಇದೇ ಒಂದು ರೆಸಾರ್ಟ್ನಲ್ಲಿ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯಕ್ಕೆ ಈಗ ರೆಸಾರ್ಟ್ನ ಒಳಭಾಗದಲ್ಲಿ ಹೋಗಿದ್ದಾರೆ. ಒಳಭಾಗದಲ್ಲಿ ಹೋದಂತಹ ಅಧಿಕಾರಿಗಳು ರೆಸಾರ್ಟ್ನ ಮೂಲೆ ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಕೆಲವೊಂದು CC ಕ್ಯಾಮ್ರಾಗಳು ಇದೆ. ಆ ಒಂದು CC ಕ್ಯಾಮ್ರಾಗಳ DVRಗಳನ್ನು ಕೂಡ ಈಗಾಗಲೇ ಅಧಿಕಾರಿಗಳು ವಶಕ್ಕೆ ಪಡಿತಿದ್ದಾರೆ. ಯಾಕಂದರೆ CC ಕ್ಯಾಮ್ರಾದಲ್ಲಿ ಹಿಂದೆ ಏನಾದರೂ ಪಾರ್ಟಿಗಳ ಆಯೋಜನೆ ಆಗಿದ್ದಂಥ ವೇಳೆಯಲ್ಲಿ ಅದರ ಒಂದು ಫುಟೇಜ್ ಕೂಡ ಅಷ್ಟೇ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈಗ DVR ಅನ್ನು ಕೂಡ ಈಗಾಗಲೇ ಅಧಿಕಾರಿಗಳು ವಶಕ್ಕೆ ಪಡೆದು ಅವುಗಳನ್ನು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ CCBI ಇನ್ಸ್ಪೆಕ್ಟರ್ ಪುನೀತ್ ಆಗಿರ್ಬೋದು ಮತ್ತು ಅಂಜುಮಾಲ ಇಬ್ಬರು ಕೂಡ ಅಷ್ಟೇ ನೇತೃತ್ವದಲ್ಲಿ ಈ ಒಂದು ದಾಳಿ ಈಗಾಗಲೇ ನಡೆದಿದೆ. ಸುಮಾರು 1.5 ಗಂಟೆಗಳಿಂದಲೂ ಕೂಡ ಅಷ್ಟೇ ರೆಸಾರ್ಟ್ನ ಮೂಲೆಯನ್ನು ಕೂಡ ಅಧಿಕಾರಿಗಳು ಶೋಧವನ್ನು ಮಾಡ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಪೊಲೀಸರಿಗೆ ಸಿಕ್ಕಂಥ ಮೇನ್ ಎವಿಡೆನ್ಸ್ ಅಂದರೆ ಕೆಲವೊಂದು ಫೋಟೋ ಮತ್ತು ವಿಡಿಯೋಗಳು. ಯಾಕಂದರೆ ಈಗಾಗಲೇ ಬಂಧಿತರಾಗಿರುವಂತಹ ಒಂದು ವೀರೇನ್ ಖನ್ನಾ ಆಗಿರ್ಬೋದು, ರವಿಶಂಕರ್ ಆಗಿರ್ಬೋದು, ರಾಗಿಣಿ ಆಗಿರ್ಬೋದು, ಸಂಜನಾ ಆಗಿರ್ಬೋದು, ಇವರ ಒಂದು ಮೊಬೈಲ್ಗಳನ್ನು ರಿಟ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ಇದೇ ಒಂದು ರೆಸಾರ್ಟ್ನಲ್ಲಿ ಕೆಲವೊಂದು ಫೋಟೋಗಳು, ಕೆಲವೊಂದು ವಿಡಿಯೋಗಳು, ಕೆಲವೊಂದು ಪಾರ್ಟಿಗಳು ಮಾಡಿರುವಂಥದ್ದು ಗೊತ್ತಾಗಿದೆ. ಸದ್ಯಕ್ಕೆ ಪೊಲೀಸರಿಗೆ ಇರುವಂಥ ಇನ್ಫಾರ್ಮೇಷನ್ ಪ್ರಕಾರ ವೀಕೆಂಡ್ ಬಂತು ಅಂದರೆ ಸಾಕು ಇಲ್ಲಿ ಕೆಲವೊಂದು ಪಾರ್ಟಿಗಳನ್ನು ಆಯೋಜನೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಆ ಒಂದು ಪಾರ್ಟಿಗಳು ಕೂಡ ಅಷ್ಟೇ ಎಷ್ಟೊತ್ತಿಗೆ ಆಗ್ತಾ ಇತ್ತು ಅಂದರೆ ರಾತ್ರಿ ಸುಮಾರು 12 ಗಂಟೆ ಮೇಲೆ ಆ ಒಂದು ಪಾರ್ಟಿಗಳು ಆರಂಭವಾಗ್ತಾ ಇದ್ದಂಥ ಪಾರ್ಟಿಗಳು ಮುಂಜಾನೆವರೆಗೂ ಕೂಡ ಅಷ್ಟೇ ಪಾರ್ಟಿಗಳು ನಡೀತಾ ಇದ್ವು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಈಗಾಗಲೇ CCBI ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಸದ್ಯಕ್ಕೆ ಅಧಿಕಾರಿಗಳ ತಂಡ ಏನು ಈಗಾಗಲೇ ಒಂದು ಸಂಪೂರ್ಣವಾಗಿ ರೆಸಾರ್ಟನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಅವರಿಗೆ ರೆಸಾರ್ಟ್ನ ಒಳಭಾಗದಲ್ಲಿ ಕೇವಲ ಆದಿತ್ಯ ಆಳ್ವ ಮನೆಯಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರ ಬಿಟ್ಟು ಉಳಿದ ಯಾರೂ ಕೂಡ ಇಲ್ಲ ಅನ್ನುವಂಥ ಇನ್ಫಾರ್ಮೇಷನ್ ಈಗಾಗಲೇ ಲಭ್ಯವಾಗ್ತಿರುವಂಥದ್ದು. ಸದ್ಯಕ್ಕೆ ರೆಸಾರ್ಟ್ನಲ್ಲಿರುವಂತಹ ಮನೆ ಕೆಲಸದವರನ್ನು ಕೂಡ ಎನ್ಕ್ವೈರಿ ಮಾಡ್ತಿದ್ದಾರೆ. ಯಾರೆಲ್ಲ ಬರ್ತಾ ಇದ್ರು, ಇಲ್ಲೇನಾದರೂ ಪಾರ್ಟಿಗಳ ಆಯೋಜನೆ ಆಗ್ತಾ ಇತ್ತಾ, ಒಂದು ವೇಳೆ ಪಾರ್ಟಿಗಳು ಆಗ್ತಿದ್ದಂಥ ವೇಳೆಯಲ್ಲಿ ಯಾರೆಲ್ಲ ಈ ಒಂದು ಪಾರ್ಟಿಗಳಿಗೆ ಬರ್ತಾ ಇದ್ರು, ನಟ ನಟಿಯರು ಏನಾದರೂ ಬರ್ತಾ ಇದ್ರೆ, ಹೀಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈಗಾಗಲೇ CCBI ಅಧಿಕಾರಿಗಳು ಮನೆ ಕೆಲಸದವರಿಂದಲೂ ಕೂಡ ಕಲೆಕ್ಟ್ ಅನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ನೀವು ನೋಡ್ತಾ ಇರ್ಬೋದು, ಆ ಮುಂದೆ ಇರುವಂತಹ ಗೇಟ್ನ ಸಮೀಪ ಯಾರೊಬ್ಬರನ್ನು ಕೂಡ ಅಷ್ಟೇ ಒಳಗೆ ಎಂಟ್ರಿ ಕೊಡಿಸ್ತಿಲ್ಲ. ಮಾಧ್ಯಮದವರಾಗಿರ್ಬೋದು, ಯಾರೇ ಬಂದರೂ ಕೂಡ ಅಷ್ಟೇ ಒಳಗಡೆ ಎಂಟ್ರಿ ಬಿಡ್ತಿಲ್ಲ. ಕಾರಣ ಇಷ್ಟೇ, ಅಧಿಕಾರಿಗಳು ಸರ್ಚ್ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಯಾರೊಬ್ಬರು ಕೂಡ ಅಷ್ಟೇ ಅವಕಾಶವಿಲ್ಲ. ಗೇಟನ್ನು ಸಂಪೂರ್ಣವಾಗಿ ಅಧಿಕಾರಿಗಳು ಲಾಕನ್ನು ಮಾಡ್ಕೊಂಡಿದ್ದಾರೆ. ಲಾಕ್ ಮಾಡಿ ಆ ಒಂದು ಗೇಟ್ನ ಮುಂಭಾಗದಲ್ಲೂ ಕೂಡ ಅಷ್ಟೇ ಒಂದಿಬ್ಬರು ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಯಾರೇ ಬಂದರೂ ಕೂಡ ಒಳಗೆ ಬಿಡದ ರೀತಿಯಲ್ಲಿ ಎಲ್ಲ ರೀತಿಯಂಥ ಭದ್ರತೆಯನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಕೂಡ ಮಾಡ್ಕೊಂಡಿರುವಂಥದ್ದು. ಸದ್ಯಕ್ಕೆ 4 ಎಕರೆ ಇರುವಂಥ ಈ ಒಂದು ರೆಸಾರ್ಟ್ನ ಮೂಲೆಯಲ್ಲೂ ಕೂಡ ಅಷ್ಟೇ CCBI ಅಧಿಕಾರಿಗಳು ಈಗಾಗಲೇ ಸರ್ಚನ್ನು ಮಾಡ್ತಿದ್ದಾರೆ. ಕೆಲವೊಂದಷ್ಟು ಆದಿತ್ಯ ಆಳ್ವ ಇಲ್ಲೇ ಕೆಲವೊಂದು ಪಾರ್ಟಿಗಳು ಮಾಡಿದಂಥ ಸಂದರ್ಭ ವೀಕೆಂಡ್ನಲ್ಲಿ ಇಲ್ಲೇ ಉಳ್ಕೊತಾ ಇದ್ರು ಅನ್ನೋಂಥ ಇನ್ಫಾರ್ಮೇಷನ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ಆತ ಯಾವ ಒಂದು ಕೊಠಡಿಯಲ್ಲಿ ಉಳ್ಕೊತಾ ಇದ್ದ ಆ ಒಂದು ಕೊಠಡಿಯನ್ನು ಕೂಡ ಸಂಪೂರ್ಣವಾಗಿ ಸರ್ಚ್ ಮಾಡ್ತಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಪೊಲೀಸರಿಗೆ ಸಿಗುವಂಥ ಎವಿಡೆನ್ಸ್ ಅಂದರೆ ಅದು CC ಕ್ಯಾಮ್ರಾಗಳು. ಯಾಕಂದರೆ CC ಕ್ಯಾಮ್ರಾದ ದೃಶ್ಯಗಳಲ್ಲಿ ಏನಾದರೂ ಇವರು ಪಾರ್ಟಿ ಮಾಡುವಂಥದ್ದು ಕ್ಯಾಪ್ಚರ್ ಆಗಿದ್ರೆ ಇಲ್ಲಿ ಪಾರ್ಟಿಗಳು ಮಾಡ್ತಿದ್ರು ಅನ್ನೋದಕ್ಕೆ ಪ್ರಮುಖವಾದಂಥ ಒಂದು ಮೇನ್ ಎವಿಡೆನ್ಸ್ ಆಗಿ ನೋಡಿದಾಗ 4 ಎಕರೆ ಬೆಂಗಳೂರಂತ ಸಿಟಿಲಿ ಹೆಬ್ಬಾಳದಲ್ಲಿ ಒಂದು ರೆಸಾರ್ಟ್ ಇದೆ, ಮನೆ ಇದೆ ಅಂತಂದ್ರೆ ಬಹುಶಃ ಮೋಜು ಮಸ್ತಿಗೋಸ್ಕರನೇ ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಈಗ ಆದಿತ್ಯ ಆಳ್ವ ರೆಸಾರ್ಟ್ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇತ್ತಂತೆ, ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ನೀವು ಸ್ಪಾಟ್ಗೆ ಹೋದಾಗ? ಖಂಡಿತ ಶ್ರೀಮಿತ, ಇಲ್ಲಿನ ವ್ಯೂ ನೋಡಿದ್ರೆ ನಿಜಕ್ಕೂ ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಸಂತೋಷ ಆಗುತ್ತೆ. ಎಷ್ಟೇ ಒಂದು ವಾರದಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ಕೂಡ ವಾರಾಂತ್ಯದಲ್ಲಿ ಇಲ್ಲಿ ಬಂದರೆ ಎಲ್ಲೋ ಒಂದು ರೀತಿ ರಿಲೀಫ್ ಅನಿಸುತ್ತೆ. ನೀವು ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಒಂದು ಕೆರೆ ಕೂಡ ಇದೆ ಇಲ್ಲಿ. ಯಾಕಂದರೆ ಅಂತಹ ಒಂದು ವ್ಯೂ ಕೂಡ ಇಲ್ಲಿರುವಂಥದ್ದು. ಇದು ನಾಗವಾರ ಲೇಕ್. ಈ ಒಂದು ಕಡೆ ಲೇಕ್ ಇದೆ. ಲೇಕ್ಗೆ ಸಮೀಪದಲ್ಲಿ ಇರುವಂತಹದ್ದು ಇದು ರೆಸಾರ್ಟ್. ಅಂದರೆ ಇಲ್ಲಿ ಬಂದಂತಹ ವೇಳೆ ವೀಕೆಂಡ್ನಲ್ಲಿ ಮೋಜು ಮಸ್ತಿ ಮಾಡೋದಕ್ಕೆ ಸೂಕ್ತವಾದಂಥ ಸ್ಥಳ ಇದು. ನೋಡ್ತಾ ಇರ್ಬೋದು, ಒಂದು ಕಡೆ ಲೇಕ್ ಇದೆ. ಲೇಕ್ನ ಸಮೀಪದಲ್ಲಿಯೇ ಅಂದರೆ ಲೇಕ್ಗೆ ಅಂಟಿಕೊಂಡಂತೆ ಇರುವಂಥದ್ದು. ಇದು ಲೇಕ್ ಆದರೆ ಲೇಕ್ಗೆ ಅಂಟಿಕೊಂಡಂಥ ಗೋಡೆಯನ್ನು ಕಾಣ್ತಿದೆ. ಇದೇ ಆದಿತ್ಯ ಆಳ್ವಾಗೆ ಸೇರಿರುವಂಥ ಒಂದು ರೆಸಾರ್ಟು. ಅಂದರೆ ನಿಜಕ್ಕೂ ಕೂಡ ಅಷ್ಟೇ ಈಗ ರೆಸಾರ್ಟ್ನಲ್ಲಿ ಸಾಕಷ್ಟು ಅವರು ಪಾರ್ಟಿ ಮಾಡೋದಕ್ಕೆ ಸಾಕಷ್ಟು ರೀತಿಯಂಥ ಪ್ಲೇಸ್ ಇದೆ, ಒಳ್ಳೆ ವಾತಾವರಣ ಇದೆ, ಒಳ್ಳೆ ಗ್ರೀನ್ ವ್ಯೂ ಇದೆ. ಆ ಒಂದು ಕಾರಣಕ್ಕೋಸ್ಕರ ವಾರಾಂತ್ಯದಲ್ಲಿ ಸಾಕಷ್ಟು ಪಾರ್ಟಿಗಳು ಕೂಡ ಇಲ್ಲಿ ಆಯೋಜನೆ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಎಷ್ಟೇ ಸೌಂಡ್ ಇಟ್ಕೊಂಡು ಕೇಳಿದ್ರು ಕೂಡ ಅಷ್ಟೇ ಅಕ್ಕಪಕ್ಕದ ಮನೆಗಳು ನೀವು ನೋಡ್ತಾ ಇರ್ಬೋದು, ಈ ಒಂದು ರೆಸಾರ್ಟ್ಗಿನ್ನ ದೂರವಾಗಿ ಮನೆಗಳಿರುವಂಥದ್ದು. ಒಂದು ವೇಳೆ DJ ಹಾಕೊಂಡು ಇಲ್ಲಿ ಕುಣಿದು ಅವರು ಏನೇ ಮಾಡಿದ್ರು ಕೂಡ ಅಷ್ಟೇ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಅಷ್ಟೇ ಸೌಂಡ್ ತೀರಾ ಕಡಿಮೆ ಬರುತ್ತೆ. ಯಾಕಂದರೆ 4 ಎಕರೆ ಇರುವಂಥ ಒಂದು ವಿಸ್ತೀರ್ಣವಾದಂಥ ಒಂದು ರೆಸಾರ್ಟ್ ಇದು. ಇಲ್ಲಿ ಏನೇ DJ ಹಾಕೊಂಡು ಎಷ್ಟೇ ಸೌಂಡ್ ಮಾಡಿದ್ರು ಅಕ್ಕಪಕ್ಕದವ್ರಿಗೆ ಯಾವುದೇ ರೀತಿಯಂಥ ಒಂದು ಸೌಂಡ್ ಕೂಡ ಕೇಳ್ತಾ ಇರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಸಾಕಷ್ಟು ಪಾರ್ಟಿಗಳು ಇದೇ ಒಂದು ಜಾಗದಲ್ಲಿ ಆಯೋಜನೆಗೊಂಡಿರುವಂಥದ್ದು ಈಗಾಗಲೇ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಬಹುತೇಕ ಈಗ ಅಧಿಕಾರಿಗಳು ಒಳಗೆ ಹೋಗಿದ್ದಾರೆ, ಈಗಾಗಲೇ ಪರಿಶೀಲನೆ ಮಾಡ್ತಿದ್ದಾರೆ. ಬಹುತೇಕ ಅವರು ಪಾರ್ಟಿಗೆ ಏನೆಲ್ಲ ಬೇಕು ಎಲ್ಲ ರೀತಿಯಂಥ ವ್ಯವಸ್ಥೆಗಳು ಕೂಡ ಇಲ್ಲಿ ಮಾಡ್ಕೊಂಡಿರುವಂಥ ಸಾಧ್ಯತೆಗಳಿದೆ. DJ ಇಂದ ಹಿಡಿದು ಪ್ರತಿಯೊಂದು ಕೂಡ ಅಷ್ಟೇ ಪಾರ್ಟಿಗೆ ಬೇಕಾದಂಥ ಎಲ್ಲ ಒಂದು ಸಿದ್ಧತೆಗಳು ಕೂಡ ಈ ಒಂದು ರೆಸಾರ್ಟ್ನಲ್ಲಿ ನಡೆಸ್ಕೊಂಡಿರುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಅಧಿಕಾರಿಗಳಿಗೆ ಇಲ್ಲಿ ಏನೆಲ್ಲ ರೀತಿಯಂಥ ಎವಿಡೆನ್ಸ್ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ಹಿಂದೆ
ಹಿಂದೆ ಬಂಧಿತನಾಗಿರುವಂತಹ ಆರೋಪಿಗಳನ್ನ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಕೂಡ ಅಷ್ಟೇ ಆದಿತ್ಯ ಆಳ್ವ ಅವರ ಮನೆಯಲ್ಲಿ ನಾವು ರೆಸಾರ್ಟ್ನಲ್ಲಿ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಕೆಲವೊಂದು ಫೋಟೋಗಳು ಕೆಲವೊಂದು ವಿಡಿಯೋಗಳು ಕೂಡ ಸಿಕ್ಕಿತ್ತು. ಅದೇ ಒಂದು ವಿಡಿಯೋ ಮತ್ತು ಫೋಟೋಗಳನ್ನು ಇಟ್ಕೊಂಡಂತ ಅಧಿಕಾರಿಗಳು ಇಲ್ಲಿಗೆ ಬಂದು ಈಗ ಸರ್ಚ್ ಅನ್ನ ಮಾಡ್ತಿದ್ದಾರೆ. ಬಹುತೇಕ ಅಧಿಕಾರಿಗಳ ಒಂದು ಸರ್ಚ್ ಕಂಪ್ಲೀಟ್ ಆದಂತ ಬಳಿಕ ಗೊತ್ತಾಗುತ್ತೆ ಇಲ್ಲಿ ಏನ್ ಸಿಕ್ತು, ಒಂದ್ ವೇಳೆ CCTV ಫುಟೇಜಸ್ ಏನಾದ್ರು ಸಿಕ್ತಾ, ಆದಿತ್ಯ ಆಳ್ವ ಉಳ್ಕೊಂತ ಇದ್ದಂತ ರೂಮ್ ನಲ್ಲಿ ಏನಾದ್ರು ಸಿಕ್ತಾ ಅನ್ನೋದ್ರ ಬಗ್ಗೆ ನಮಗೆ ಖಚಿತ ಮಾಹಿತಿ ಸಿಗಲಿದೆ. ಶರ್ಮಿತಾ, ಮಂಜುನಾಥ್, ಈಗ ಎಷ್ಟೇ ಪ್ರೈವೇಟ್ ಆಗಿ ಯಾರಿಗೂ ಗೊತ್ತಾಗಬಾರ್ದು ಅಂತ ತೀರಾ ಪರ್ಸನಲ್ ಆಗಿ ಪಾರ್ಟಿಗಳನ್ನ ಅರೇಂಜ್ ಮಾಡ್ಕೊಂಡ್ರು ಕೂಡ ಬಹುಶಃ ಪದೇ ಪದೇ ಆದಾಗ ಸ್ಥಳೀಯರ ಗಮನಕ್ಕೂ ಬಂದಿರುತ್ತೆ. ಯಾರ್ಯಾರು ಬರ್ತಾ ಇದ್ರು, ಏನೋ ಪಾರ್ಟಿ ಆಗ್ತಾ ಇದೆ, ಮೋಜು ಮಸ್ತಿ ಮಾಡ್ತಿದ್ದಾರೆ ಅಂತ ಗೊತ್ತಾಗಿರುತ್ತೆ. ಸ್ಥಳೀಯರೇನಾದ್ರೂ ಬಾಯ್ ಬಿಡ್ತಾ ಇದಾರ ಈ ಬಗ್ಗೆ? ಹೌದು, ನಮ್ ಗಮನಕ್ಕೆ ಬರ್ತಾ ಇತ್ತು, ಪಾರ್ಟಿ ಮಾಡ್ತಾ ಇದ್ರು, ಅದು ಪದೇ ಪದೇ ಆಗ್ತಿತ್ತು ಅಂತ. ಶರ್ಮಿತಾ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು ಪ್ರದೇಶವನ್ನು ನೋಡಿದ್ರೆ ಯಾರೊಬ್ಬ ಸ್ಥಳೀಯರು ಕೂಡ ಅಷ್ಟೇ ಕಂಪ್ಲೇಂಟ್ ಕೊಡುವಂಥದ್ದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಇದು 4 ಎಕರೆ ಇರುವಂಥ ಜಾಗ, ಜೊತೆಗೆ ಸುತ್ತಮುತ್ತಲೂ ಕೂಡ ಒಂದು ಕಡೆ ನದಿ ಇದೆ, ಇಲ್ಲಿ ಕೂಡ ಯಾರು ವಾಸವಾಗ್ತಿಲ್ಲ. ಬೇರೊಂದು ಕಡೆಗಳಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಈ ಕಡೆ ಇರುವಂಥ ಭಾಗದಲ್ಲಿ ಯಾವುದೇ ಮನೆಗಳಿಲ್ಲ. ಇನ್ನೊಂದು ಕಡೆ ಭಾಗ ಏನಿದೆ, ಆ ಒಂದು ರೆಸಾರ್ಟ್ನ ಇನ್ನೊಂದು ಗೋಡೆಯ ಪಕ್ಕದಲ್ಲಿರುವಂಥದ್ದು, ಅಲ್ಲಿ ನೀವು ನೋಡ್ತಾ ಇರ್ಬೋದು ಮನೆಗಳು ಎಷ್ಟು ತುಂಬಾ ದೂರ ಇದೆ ಮನೆಗಳು. ಅಂದ್ರೆ ಇಲ್ಲಿ ಯಾವುದೇ ಪಾರ್ಟಿ ಮಾಡಿದ್ರು ಕೂಡ ಅಷ್ಟೇ ಆ ಮನೆಯವ್ರಿಗೆ ಅಷ್ಟೊಂದು ಸೌಂಡ್ ಹೋಗಲ್ಲ. ಯಾಕಂದ್ರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ನಷ್ಟು ದೂರದಲ್ಲಿ ಮನೆಗಳಿರುವಂಥದ್ದು ಇಲ್ಲಿಂದ. ಇದು ರೆಸಾರ್ಟ್ ಇರುವಂಥ ಜಾಗದಿಂದ ಈಗ ನಾವೇನು ಫೋಕಸ್ ಮಾಡಿ ತೋರಿಸ್ತಾ ಇದೀವಿ ಮನೆ, ಆ ಒಂದು ಮನೆ ಇರುವಂಥ ಸುಮಾರು ಅರ್ಧ ಕಿಲೋಮೀಟರ್ ದೂರ ಇದೆ. ಅಂದ್ರೆ ಆ ಒಂದು ಅಂದ್ರೆ ಅಲ್ಲಿಗೆ ಕೂಡ ಅಷ್ಟೇ ಸೌಂಡ್ ಹೋಗುವಂಥ ತೀರಾ ಕಡಿಮೆ ಇರುತ್ತೆ. ಯಾಕಂದ್ರೆ ಅದರಲ್ಲೂ ಕೂಡ ಇವರು DJ ಹಾಕೊಂಡು ಯಾವುದಾದ್ರೂ ಒಂದು ಪಾರ್ಟಿಯಲ್ಲಿ ಹಾಲ್ನಲ್ಲಿ DJ ಹಾಕೊಂಡು ಕುಣಿದ್ರು ಕೂಡ ಅಷ್ಟೇ ಆ ಒಂದು ಮನೆಗಳವ್ರಿಗೆ ಸೌಂಡ್ ಹೋಗುವಂಥ ತೀರಾ ಕಡಿಮೆ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸ್ಥಳೀಯ ಪೊಲೀಸರಿಗೂ ಕೂಡ ಯಾರು ಇದುವರೆಗೂ ಯಾವುದೇ ಒಂದು ದೂರುಗಳನ್ನು ದಾಖಲು ಮಾಡಿರಲಿಲ್ಲ. ಜೊತೆಗೆ ಈಗ ಅಧಿಕಾರಿಗಳು ಕೂಡ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಕೇವಲ ಅಲ್ಲೊಂದು ಮನೆ ಬಿಟ್ರೆ ಇನ್ನು ಉಳಿದಂತಹ ಮನೆಗಳು ಇನ್ನೂ ಅದಕ್ಕಿಂತ ದೂರ ಇದೆ. ಅಂದ್ರೆ ಇಲ್ಲಿ ಯಾವುದೇ ರೀತಿ ಪಾರ್ಟಿ ಆಗಿರ್ಬೋದು, ಮೋಜ್ ಆಗಿರ್ಬೋದು, ಮಸ್ತಿ ಮಾಡಿರ್ಬೋದು, ಯಾವುದೇ ಮಾಡಿದ್ರು ಕೂಡ ಎಲ್ಲ ಒಂದ್ ರೀತಿ ಯಾರಿಗೂ ತೊಂದರೆ ಆಗಲ್ಲ, ಇಲ್ಲಿ ಬಂದಂತವ್ರಿಗೆ ಮಾತ್ರ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ಒಂದು ಪ್ರದೇಶವನ್ನು ಆಯ್ಕೆ ಮಾಡ್ಕೊಂತಿದ್ರು. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ವಿಶಾಲವಾಗಿದೆ ಈ ಒಂದು ರೆಸಾರ್ಟ್. 4 ಎಕರೆ ಅಂದ್ರೆ ತಮಾಷೆ ಅಲ್ಲ, 4 ಎಕರೆ ಇರುವ ಕಾರಣಕ್ಕೋಸ್ಕರ ಹೆಂಗ್ ಬೇಕಾದ್ರೂ ಇಲ್ಲಿ ಪಾರ್ಟಿ ಮಾಡ್ಬೋದು, ಹೇಗ್ ಬೇಕಾದ್ರೂ ಕುಣಿಬಹುದು, ಹೇಗ್ ಬೇಕಾದ್ರೂ ಮೋಜು ಮಸ್ತಿ ಮಾಡ್ಬೋದು, ಯಾರಿಗೂ ಕೂಡ ಗೊತ್ತಾಗಲ್ಲ. ಇದೇ ಒಂದು ಕಾರಣಕ್ಕೋಸ್ಕರ ಆರೋಪಿಗಳೆಲ್ಲರೂ ಕೂಡ ಅಷ್ಟೇ ಈ ಒಂದು ರೆಸಾರ್ಟ್ ಅನ್ನ ತಮ್ಮ ಪಾರ್ಟಿ ಪ್ಲೇಸ್ ಅಂತಾನೆ ಗುರುತು ಮಾಡ್ಕೊಂಡಿದ್ರು. ಸಾಕಷ್ಟು ಪಾರ್ಟಿಗಳು ಇಲ್ಲಿ ನಡೀತಾ ಇದ್ವು. ವೀಕೆಂಡ್ ಬಂತು ಅಂದ್ರೆ ಸಾಕು, ಇಲ್ಲಿ ಪಾರ್ಟಿಗಳು ಆಯೋಜನೆಯನ್ನು ಕೂಡ ಮಾಡ್ತಾ ಇದ್ರು. ಈ ಒಂದು ಪಾರ್ಟಿಗಳಿಗೂ ಕೂಡ ಯಾರು ಬರ್ತಾ ಇದ್ರು ಅನ್ನೋದು ಪ್ರಮುಖವಾಗಿ ಈಗ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕಾಗಿದ್ದಂಥದ್ದು. ಕೇವಲ ಈಗ ಆರೋಪಿಗಳು ಏನೆಲ್ಲ ಇದ್ದಾರೆ, ಆರೋಪಿಗಳು ಮಾತ್ರ ಬರ್ತಾ ಇದ್ದಾರೆ, ಇನ್ನೂ ಕೂಡ ಬೇರೆ ಬೇರೆಯವರು ಯಾರಾದ್ರೂ ಬರ್ತಿದೆ. ಯಾಕಂದ್ರೆ ಆದಿತ್ಯ ಆಳ್ವ ಕಾಂಟ್ಯಾಕ್ಟ್ಸ್ ಕಮ್ಮಿ ಇಲ್ಲ. ಆತ ಮಾಜಿ ಸಚಿವರ ಮಗ ಮತ್ತು ಬಾಲಿವುಡ್ನವರೆಗೂ ಕೂಡ ಅಷ್ಟೇ ಈತನ ಕಾಂಟ್ಯಾಕ್ಟ್ ಇದೆ. ಯಾಕಂದ್ರೆ ಆತನ ಭಾವ ಒಬ್ಬ ವಿವೇಕ್ ಓಬೆರಾಯ್ ಕೂಡ ಅಷ್ಟೇ ಬಾಲಿವುಡ್ನಲ್ಲಿ ಸಾಕಷ್ಟು ಹೆಸರು ಗಳಿಸಿರುವಂಥ ನಟ. ಆ ಒಂದು ಕಾರಣಕ್ಕೋಸ್ಕರ ಬಾಲಿವುಡ್ನಿಂದಲೂ ಕೂಡ ಅಷ್ಟೇ ಯಾರಾದರೂ ಇಲ್ಲಿಗೆ ಬಂದು ಪಾರ್ಟಿಗಳಲ್ಲಿ ಬೆರೀತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಇದೇ ಒಂದು ಕಾರಣಕ್ಕೋಸ್ಕರ ಮನೆ ಕೆಲಸದವ್ರನ್ನ ಅಧಿಕಾರಿಗಳು ವಿಚಾರಣೆಗೊಳಪಡಿಸ್ತಿದ್ದಾರೆ. ಯಾರಾದರೂ ಬರ್ತಿದ್ರ, ಎಷ್ಟು ದಿನಕ್ಕೊಮ್ಮೆ ಪಾರ್ಟಿ ಆಗ್ತಾ ಇತ್ತು, ಒಂದು ವೇಳೆ ಪಾರ್ಟಿಗೆ ಬಂದಂತ ವೇಳೆ ನಿಮಗೆ ಪರಿಚಯ ಇರುವಂತಹ ಮುಖಗಳು ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ CCB ಅಧಿಕಾರಿಗಳು ಮನೆ ಕೆಲಸದವರನ್ನು ಕೂಡ ವಿಚಾರಣೆ ಮಾಡಿಸ್ತಿದ್ದಾರೆ. CCB ಅಧಿಕಾರಿಗಳು ಹೇಳುವಂತಹ ಪ್ರಕಾರ ಸುಮಾರು 7 ರಿಂದ 8 ಜನ ಇಲ್ಲಿ ಮನೆ ಕೆಲಸದವರು ಇದ್ರು, ರೆಸಾರ್ಟ್ ನೋಡ್ಕೊಳ್ಳುವಂತವ್ರು ಇದ್ರು, ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಇದ್ರು ಅನ್ನುವಂಥ ಮಾಹಿತಿ ಈಗಾಗಲೇ ಕೊಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಸೆಕ್ಯೂರಿಟಿ ಗಾರ್ಡ್ ಇಂದ ಹಿಡಿದು ಮನೆ ಕೆಲಸ ಮಾಡುವಂತ ಪ್ರತಿಯೊಬ್ಬರನ್ನು ಕೂಡ ಈಗಾಗಲೇ CCB ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ, ಮಂಜುನಾಥ್, ಈಗ ಮೇಲೋಟಕ್ಕೆ ಇಲ್ಲಿ ಪದೇ ಪದೇ ಪಾರ್ಟಿಗಳು ಆಗ್ತಾ ಇತ್ತು ಅನ್ನೋದು ಗೊತ್ತಾಗಿದೆ. ಅಧಿಕಾರಿಗಳು ಅದನ್ನ ಕನ್ಫರ್ಮ್ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ವಿಚಾರಣೆ ಎಲ್ಲ ಹೆಂಗ್ ಕೈಗೊಳ್ತಾರೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇದು ಮೋಜು ಮಸ್ತಿಗೋಸ್ಕರನೇ ಮಾಡ್ದಂಗೆ ಕಾಣಿಸ್ತಾ ಇದೆ. ಅಂದ್ರೆ ಈ ವಿಲ್ಲಾ ಇರ್ಬೋದು, ರೆಸಾರ್ಟ್ ಇರ್ಬೋದು, ಮನೆ ಇರ್ಬೋದು, ಆದಿತ್ಯ ಆಳ್ವ ಹೊರತುಪಡಿಸಿ ಅವರ ಇತರೆ ಫ್ಯಾಮಿಲಿ ಮೆಂಬರ್ಸ್ ಏನಾದ್ರು ಇಲ್ಲಿ ಬರ್ತಾ ಇದ್ರಂತ, ಅಟ್ಲೀಸ್ಟ್ ವೀಕೆಂಡ್ ಅಲ್ಲಿ ಬಂದು ಅಲ್ಲೇನಾದ್ರು ಇರ್ತಾ ಇದ್ರಂತ ಏನಾದ್ರು ಇನ್ಫಾರ್ಮೇಶನ್ ಆ ಬಗ್ಗೆ ಸಿಗ್ತಾ ಇದೆಯಾ? ಶರ್ಮಿತಾ, ಅಧಿಕಾರಿಗಳು ಹೇಳುವಂತಹ ಮಾಹಿತಿಯ ಪ್ರಕಾರವಾಗಿ ಯಾವೊಬ್ಬ ಫ್ಯಾಮಿಲಿ ಮೆಂಬರ್ ಕೂಡ ಅಷ್ಟೇ ಇಲ್ಲಿಗೆ ಬರ್ತಾ ಇರಲಿಲ್ಲ. ಕೇವಲ ಆದಿತ್ಯ ಆಳ್ವ, ಆತನ ಸ್ನೇಹಿತರು, ಆತನಿಗೆ ಯಾರೆಲ್ಲ ಆಪ್ತರು ಅನ್ಸ್ಕೊಂತ ಇದ್ರು ಅವರು ಮಾತ್ರ ಈ ಒಂದು ಪಾರ್ಟಿಗಳಿಗೆ ಬರ್ತಾ ಇದ್ರು ಅನ್ನುವಂಥದ್ದು ಈಗಾಗಲೇ ಸಿಕ್ಕಿರುವಂತ ಇನ್ಫಾರ್ಮೇಶನ್. ಅವರ ಮನೆಯವರು, ಯಾಕಂದ್ರೆ ಇದೇ ಒಂದು ರೆಸಾರ್ಟ್ ಏನಿತ್ತು, ಇದೇ ಒಂದು ರೆಸಾರ್ಟ್ ನಲ್ಲಿ ಹಿಂದೆ ವಿವೇಕ್ ಓಬೆರಾಯ್ ಅವರ ಮದುವೆ ಅದ್ದೂರಿಯಾಗಿ 7 ದಿನಗಳ ಕಾಲ ಮಾಡಿದ್ರು. ಆ ಒಂದು ಮದುವೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಷ್ಟೇ 1 ವಾರ ಇಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ನಟ ನಟಿಯರು, ಬಾಲಿವುಡ್ ನಟರು ಕೂಡ ಅಷ್ಟೇ ಆ ಒಂದು ಮದುವೆಗೆ ಬಂದಿದ್ರು. ಅದು ಬಿಟ್ರೆ ಅದಾದಂತ ಬಳಿಕ ಅವರ ಆದಿತ್ಯ ಆಳ್ವ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಅವರ ಸಂಬಂಧಿಕರಾಗಿರ್ಬೋದು ಯಾರೊಬ್ರು ಕೂಡ ಅಷ್ಟೇ ಈ ಒಂದು ಜಾಗಕ್ಕೆ ಬರ್ತಾ ಇರಲಿಲ್ಲ. ಕಾರಣ ಇಷ್ಟೇ, ಇಲ್ಲಿ ಯಾರು ಕೂಡ ಅಷ್ಟೇ ವಾಸ್ತವ್ಯ ಹೂಡ್ತಾ ಇರಲಿಲ್ಲ. ಕೇವಲ ಆದಿತ್ಯ ಆಳ್ವ, ಆತನ ಸ್ನೇಹಿತರು, ಆತಗೆ ಸಂಪರ್ಕದಲ್ಲಿರುವಂತವರು, ಅವನ ಆಪ್ತರು ಮತ್ತು ಅವರ ಜೊತೆ ಇರುವಂತಹ ನಟ ನಟಿಯರಾಗಿರ್ಬೋದು, ಇವರು ಮಾತ್ರ ಇಲ್ಲಿ ಪಾರ್ಟಿಗಳನ್ನ ಮಾಡೋದಕ್ಕೆ ಮಾತ್ರ ಈ ಒಂದು ರೆಸಾರ್ಟ್ ನ ಬಳಿ ಬರ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾದಂತಹ ಕೆಲವೊಂದು ಸಾಕ್ಷ್ಯಾಧಾರಗಳು ಈಗ CCB ಅಧಿಕಾರಿಗಳಿಗೆ ಸಿಕ್ಕಿದೆ. ಯಾಕಂದ್ರೆ ಬಂಧಿತನಾಗಿರುವಂತಹ ಆರೋಪಿಗಳ ಮೊಬೈಲ್ಗಳನ್ನ ಸೀಸ್ ಮಾಡಿ ರಿಟ್ರೀವ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಪಾರ್ಟಿ ಮಾಡ್ತಿರುವಂತಹ ಕೆಲವೊಂದು ವಿಡಿಯೋ ತುಣುಕುಗಳಾಗಿರ್ಬೋದು, ಕೆಲವೊಂದು ಫೋಟೋಸ್ ಆಗಿರ್ಬೋದು, ಯಾರೆಲ್ಲ ಪಾರ್ಟಿಗಳಿಗೆ
ಬಂದಿದ್ರು ಅನ್ನೋದ್ರ ಬಗ್ಗೆ ಇರ್ಬೋದು ಎಲ್ಲಾ ಮಾಹಿತಿ ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿ ಲಭ್ಯವಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಸರ್ಚ್ ಮಾಡಿ ರೈಡ್ ಮಾಡಿದಂತ ವೇಳೆಯಲ್ಲಿ ನಮ್ಗೆ ಇನ್ನಷ್ಟು ಪೂರಕವಾದಂತಹ ಸಾಕ್ಷ್ಯಗಳು ಸಿಗಬಹುದು ಅನ್ನೋಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಸಿಸಿಬಿ ಅಧಿಕಾರಿಗಳು ರೈಡ್ ಅನ್ನ ನಡೆಸಿದ್ದಾರೆ. ಸದ್ಯ ರೈಡ್ ನ ವೇಳೆಯಲ್ಲಿ ಪರಿಶೀಲನೆ ಕೂಡ ಈಗಾಗಲೇ ಮುಂದುವರೆತಾ ಇದ್ದು ಅವ್ರ ಮನೆ ಕೆಲಸದವ್ರು ಏನು ಇನ್ಫಾರ್ಮೇಶನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ ಪ್ರತಿ ವಾರವೂ ಕೂಡ ಅಷ್ಟೇ ವಾರಾಂತ್ಯದಲ್ಲಿ ಪಾರ್ಟಿಗಳ ಆಯೋಜನೆ ಆಗ್ತಿತ್ತು ಅಂತ ಏನೋ ಗೊತ್ತಾಗ್ತಾ ಇದೆ. ಆ ಒಂದು ವೇಳೆಯಲ್ಲಿ ಮನೆ ಕೆಲಸದವ್ರು ಇಲ್ಲೇ ಇರ್ತಾರೆ, ಪಾರ್ಟಿ ಆಯೋಜನೆ ಆಗ್ತಿದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಇಲ್ಲೇ ಇರ್ತಾರೆ. ಅವರಿಂದಲೂ ಕೂಡ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಒಂದು ವೇಳೆ ಅವ್ರ ಮನೆ ಕೆಲಸದವ್ರು ಏನಾದ್ರು ಇಂತಿಂತವರ ಪರ್ಟಿಕ್ಯುಲರ್ ಆಗಿ ಒಂದು ಪಾರ್ಟಿಗೆ ಬರ್ತಿದ್ರು ಅಂತ ಏನಾದ್ರು ಕೊಟ್ಟಂತ ವೇಳೆಯಲ್ಲಿ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಂಡು ಅವರು ಕೂಡ ಅಷ್ಟೇ ನೋಟಿಸ್ ಕೊಟ್ಟು ವಿಚಾರಣೆ ಕಳಿಸುವಂತ ಸಾಧ್ಯತೆಗಳಿರುತ್ತೆ. ಸದ್ಯಕ್ಕೆ ಸುಮಾರು 2 ಗಂಟೆಗಳಿಂದಲೂ ಕೂಡ ಅಷ್ಟೇ ಸಿಸಿಬಿ ಇನ್ಸ್ಪೆಕ್ಟರ್ ಪುನೀತ್ ಅಂಡ್ ಟೀಮ್ ನ ನೇತೃತ್ವದಲ್ಲಿ ಈಗಾಗಲೇ ರೆಸಾರ್ಟ್ ನ ಮೂಲೆಯಲ್ಲಿ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಜೊತೆಗೆ ಅವರು ಪಾರ್ಟಿ ಮಾಡ್ತಿದ್ದಂತಹ ಒಂದು ಸ್ಥಳ ಆಗಿರ್ಬೋದು ಅಥವಾ ರೆಸಾರ್ಟ್ ನ ಒಳಭಾಗದಲ್ಲಿರುವಂತಹ ಮನೆ ಆಗಿರ್ಬೋದು ಎಲ್ಲವನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್ ಮಂಜುನಾಥ್. ಈ ವಿಚಾರ